ನಮಸ್ಕಾರ. ಇವತ್ತು ನಮ್ದು ವಾಪಸ್ ಅಸೆಂಬ್ಲಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ನಾವು ನಮ್ದು ಅಸೆಂಬ್ಲಿಯಿಂದ ಫಸ್ಟ್ ಪ್ರೋಗ್ರಾಮನ್ನು ಬರಿತೇವೆ. ಸೊ ಅದ್ಯಾವ ಪ್ರೋಗ್ರಾಮ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ತೈತಿ. ಯಾಕಂದರೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಸ್ಟಾರ್ಟ್ ಮಾಡಿದ್ರಂದರೆ ನಾವು ಫಸ್ಟ್ ಪ್ರೋಗ್ರಾಮ್ ಬರೆಯುವಂಥದ್ದು ಹಲೋ ವರ್ಲ್ಡ್ ಪ್ರಿಂಟ್ ಮಾಡುವಂಥದ್ದು. ಓಕೆ, ಸೊ ಅಸೆಂಬ್ಲಿಯಲ್ಲಿ ಹಲೋ ವರ್ಲ್ಡ್ ಪ್ರಿಂಟ್ ಮಾಡೋದು ಅಷ್ಟು ಸುಲಭ ಐತೆ ಅಂತ ಹೇಳಿಲಿಕ್ಕೆ ಹೋಗಬೇಡಿ, ಆಯಿತಾ. ಸೊ ಇದರಲ್ಲಿ ಹಲೋ ವರ್ಲ್ಡ್ ಪ್ರಿಂಟ್ ಮಾಡೋದು ಒಂದು ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳಿರಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮದು ಫಸ್ಟ್ ಕೋಡ್ ಬರಿತೇವೆ. ಸೊ ಇದರಲ್ಲಿ ನಾನು ಒಂದು ಸ್ವಲ್ಪ ಬೇಸಿಕ್ ಆಗಿ ಒಂದು ಸ್ವಲ್ಪ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ. ಫುಲ್ ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಡಲ್ಲ. ಓಕೆ, ಸೊ ನಾವು ಫಸ್ಟ್ ಪ್ರೋಗ್ರಾಮ್ ಯಾಕೆ ಬರೀತಾ ಇರೋದಂದರೆ, ಸೊ ಇವಾಗ ನಿಮ್ಗೊಂದು ಐಡಿಯಾ ಸಿಗ್ತೈತೆ. ಓಕೆ, ನಾನು ಏನೇನು ಬರೀತಾ ಇದ್ದೇನೆ ಅಂತ. ಓಕೆ, ಸೊ ಇವಾಗ ತಿಳಿರಿ, ಇವಾಗ ಒಂದು ಸ್ವಲ್ಪ ಇವಾಗ ಹಲೋ ವರ್ಲ್ಡಿನ ಕೋಡ್ ಬರೆದೆ. ಓಕೆ, ಸೊ ಅದಾದ್ಮೇಲೆ ನೀವೇನು ಮಾಡ್ತೀರಾ, ಸೊ ನೀವು ಡಿಬಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಸೊ ಓಕೆ ಇವಾಗ ನಾನು ಈ ಲೈನ್ ಆಫ್ ಕೋಡ್ ಬರೆದಿದ್ದೇನೆ. ಓಕೆ, ಈ ಲೈನ್ ಏನು ಮಾಡ್ತೈತಿ, ಆಯಿತಾ. ಸೊ ನೀವು ಅದ್ರ ಬಗ್ಗೆ ಯೋಚಿಸ್ತಾ ಇರ್ತೀರಲ್ಲ, ಅವಾಗ ನಿಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಡ್ತೈತೆ ಅದು. ಓಕೆ, ಅಂದರೆ ಓಕೆ ಈ ಲೈನ್ ಏನು ಮಾಡ್ತೈತೆ ಅದು ನಂಗೆ ಗೊತ್ತಾಗ್ತಿಲ್ಲ ಅಂತ. ಓಕೆ, ಸೊ ಓಕೆ ಅದಾದಮೇಲೆ ನಾವು ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಇವಾಗ ನಾವು ಮುಂದೆ ಕಲಿತಾ ಹೋಗ್ತೇವಲ್ಲ. ಸೊ ಇವಾಗ ನಾನು ಒಂದೊಂದು ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಅವಾಗ ನಿಮ್ಗೆ ನೆನಪು ಬರ್ತೈತೆ. ಓಕೆ, ಈ ಲೈನನ್ನು ನಾವು ಆವಾಗ ಕೋಡಲ್ಲಿ ಬರ್ದಿದ್ರಲ್ಲ, ಈ ಕೆಲಸ ಮಾಡ್ತಾ ಇದ್ದದ್ದು ಅಂತ. ಓಕೆ, ಒಂದು ಸ್ವಲ್ಪ ಕ್ಲಾರಿಟಿ ಆವಾಗ ಬರ್ತಾ ಹೋಗ್ತೈತಿ. ಓಕೆ, ಸೊ ಯಾವಾಗಲೂ ನಾವು ಕನ್ಫ್ಯೂಷನಿಂದ ಸ್ಟಾರ್ಟ್ ಮಾಡಿದ್ರಿ ಏನಾದ್ರು ಒಂದು ಕೆಲಸ, ಅದು ಆಮೇಲೆ ಕ್ಲಿಯರ್ ಆಗ್ತಾ ಹೋಗ್ತೈತಿ. ಓಕೆ, ಸೊ ಇವಾಗ ನಾವು ಅದೇ ಸ್ಟ್ರಾಟಜಿಯಲ್ಲಿ ಕಲಿಯೋಣ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಓಕೆ, ಸೊ ಇನ್ನಿಂದ ವಿಡಿಯೋಲ್ಲಿ ನಾವು ಟರ್ಮಿನಲಲ್ಲಿ ಪ್ರೋಗ್ರಾಮನ್ನು ಬರೀತೇನೆ ಅಂತ ಹೇಳಿದ್ದೆ ನಾನು, ಆಯಿತಾ. ಸೊ ಅಂದರೆ ಏನದ ನಂದು ನ್ಯಾನೋ ಅಂತ ಒಂದು ಟೆಕ್ಸ್ಟ್ ಎಡಿಟರ್ ಐತಲ್ಲ, ಅದ್ರಲ್ಲಿ ಬರಿತೀನಿ ನಾನು ಕೋಡ್. ಸೊ ಅಂದರೆ WSL ಅಲ್ಲಿ ಲಿನಕ್ಸ್ ಯೂಸ್ ಮಾಡೋರಿಗೆಲ್ಲ VS ಕೋಡಲ್ಲಿ ಕೋಡ್ ಬರೀಲಿಕ್ಕೆ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಓಕೆ, ಸೊ ಎಲ್ಲರಿಗೂ ಒಂದು ಸೇಮ್ ಎನ್ವೈರ್ಮೆಂಟ್ ಇರಲಿ ಅನ್ನೋದಕ್ಕೋಸ್ಕರ ನಾನು ಇದರಲ್ಲೇ ಬರಿತೇನೆ. ಸೊ ನೀವೇನಾದ್ರು VS ಕೋಡಲ್ಲಿ ಬರೀಲಿಕ್ಕೆ ನಿಮ್ಗೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗ್ತೈತೆ ಅಂದರೆ VS ಕೋಡಲ್ಲಿ ಬರಿಬೋದು. ಓಕೆ, ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಟರ್ಮಿನಲ್ ಓಪನ್ ಮಾಡಿದ್ದೇನೆ. ಸೊ ಇವಾಗ PWD ಮಾಡಿ ನನ್ನ ಕರೆಂಟ್ ಲೊಕೇಶನ್ಗೆ ಬಂದೆ. CD ನಂಗೆ ಗೊತ್ತೈತಿ YT ಅಂತ ಒಂದು ಐತಿ, ಆಯಿತಾ. ಓಕೆ, YT ಗಿಟಬ್. ಸೊ ಇದ್ರೊಳಗಡೆ ಕೋಡ್ ವಿತ್ ಅನಿಶ್ ಅಂತ ಐತಿ. ಸೊ C ಕ್ಯಾಪಿಟಲ್. ಓಕೆ, ಅದರಲ್ಲಿ ಅಸೆಂಬ್ಲಿ ಅಂತ ಐತಿ. ಓಕೆ, ಸೊ ಈ ಲೊಕೇಶನಿಗೆ ಬರ್ತೇನೆ. LS ಮಾಡಿ ತೋರಿಸಿದ್ರೆ ನಮ್ದು ಹಳೆ ನೋಟ್ಸ್ ಐತಿ ಇದರಲ್ಲಿ ಕ್ಯಾಶೆ ಮೆಮೊರಿ ಬಗ್ಗೆ ಮತ್ತು ಒಂದು ಪ್ರೆಸೆಂಟೇಷನ್ ಕೊಟ್ಟಿದೆ ಸ್ಟಾರ್ಟಿಂಗ್ ವಿಡಿಯೋ ಅನ್ಸ್ಮಟ್ಟಿಗೆ. ಓಕೆ, ಸೊ ಇವಾಗ ಮುಂದೋಗೋಣ ನಾವು. ಸೊ ನಮ್ಮದು ಫಸ್ಟ್ ಪ್ರೋಗ್ರಾಮ್ ಬರೀಲಿಕ್ಕೆ ನಾವು ಒಂದು ಫೈಲ್ ಕ್ರಿಯೇಟ್ ಮಾಡಬೇಕಲ್ಲ. ಸೊ ಅದಕ್ಕೆ ಒಂದು ಫೈಲ್ ಕ್ರಿಯೇಟ್ ಮಾಡೋಣ, ಹಲೋ ವರ್ಲ್ಡ್, ಆಯಿತಾ. ಸೊ ಇವಾಗ ನಾವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಸ್ಟಾರ್ಟ್ ಮಾಡಿದ್ರೆ ನಾವು ಫಸ್ಟ್ ಪ್ರೋಗ್ರಾಮ್ ಬರೆಯುವಂಥದ್ದೇ ಹಲೋ ವರ್ಲ್ಡಿಂದ ಅಲ್ಲ. ಸೊ ಹಲೋ WRLD. ಓಕೆ, ಹಲೋ ವರ್ಲ್ಡ್.asm. ಸೊ ASM ಅಂದರೆ ನಮ್ಮದು ಅಸೆಂಬ್ಲಿ ಎಕ್ಸ್ಟಿಂಕ್ಷನ್, ಆಯಿತಾ. ಸೊ ಓಕೆ, ಇವಾಗ ನಾವೆಲ್ಲ ನ್ಯಾನೋ ಅನ್ನು ಓಪನ್ ಮಾಡೋಣ. ನ್ಯಾನೋ hello.asm, hello world.asm, ಆಯಿತಾ. ಸೊ ಅದನ್ನು ಎಂಟ್ರ್ ಹಾಕ್ತೇನೆ. ಟೆಕ್ಸ್ಟ್ ಎಡಿಟರಲ್ಲಿ ಬಂದ್ಬಿಟ್ಟೇನೆ. ಓಕೆ, ನ್ಯಾನೋ ಇಂದ. ಓಕೆ, ಇವಾಗ ನಾವು ನಮ್ಮದಿಲ್ಲಿ ಫಸ್ಟ್ ಅಸೆಂಬ್ಲಿ ಕೋಡನ್ನು ಸ್ಟಾರ್ಟ್ ಮಾಡೋಣ ಬರೀಲಿಕ್ಕೆ. ಸ್ಟಾರ್ಟಿಂಗಿಗೆ ನಾನು ಬಿಟ್ಸ್ 64 ಅಂತ ಬರಿತೇನೆ. ಸೊ ಇದೇನು ಮಾಡ್ತಿತ್ತು ಅಂದರೆ, ಇದು ನಮ್ದು ಅಸೆಂಬ್ಲರ್ ಐತಲ್ಲ NASMಗೆ, ಅದಕ್ಕೆ ಹೇಳ್ತಾ ಐತಿ ಇದು ನಮ್ದು ಒಂದು 64 ಬಿಟ್ಟಿನ ಕೋಡ್. ಅದಕ್ಕೆ ಅದನ್ನು ಮಷಿನ್ ಕೋಡಲ್ಲಿ ಕನ್ವರ್ಟ್ ಮಾಡ್ತಿತ್ತಲ್ಲ, ಆ 64 ಬಿಟ್ಟಿನ ಪ್ರೋಗ್ರಾಮಿಂದ ಲೆಕ್ಕದಲ್ಲಿ ಹಿಡಿದು ನೆನಪಲ್ಲಿ ಇಟ್ಕೊಂಡು ಅದನ್ನು ಕನ್ವರ್ಟ್ ಮಾಡ್ತೈತಿ. ಓಕೆ, ಸೊ ಇವಾಗ ನೀವೇನಾದ್ರು 32 ಬಿಟ್ಟಿನ ಕೋಡ್ ಬರೀಲಿ 32 ಅಂತ ಬರಿಬೇಕು. ಸೊ ನೀವೇನಾದ್ರು 16 ಬಿಟ್ಟಿನ ಕೋಡ್ ಬರೀ 16 ಅಂತ ಬರಿಬೇಕು, ಆಯಿತಾ. ಆದರೆ ಸಾರಿ, ನಾವಿಲ್ಲಿ ಈ ಫುಲ್ ಕೋರ್ಸಲ್ಲಿ ಬರೀ 64 ಬಿಟ್ಟಿನ ಕೋಡ್ ಬರಿತೇವೆ, ಆಯಿತಾ. ಸೊ ನಾವು ಸ್ಟಾರ್ಟಿಂಗಿಗೆ ಒಂದು ಸ್ವಲ್ಪ 32 ಬಿಟ್ಟಿನ ಕೋಡ್ ಬರಿತೇವೆ. ಓಕೆ, ಅಂದರೆ ಒಂದು ಸ್ವಲ್ಪ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅಂತ ನಮಗೆ ಅಸೆಂಬ್ಲಿ ಬಗ್ಗೆ. ಸೊ ಅದಾದಮೇಲೆ ನಾವು ಫುಲ್ಲಿ ಕಂಪ್ಲೀಟ್ 64 ಬಿಟ್ಟೆ ಕೋಡ್ ಬರೆಯುವಂಥದ್ದು. ಓಕೆ, ಸೊ ಎಸ್, ಇದೊಂದು ನೆನಪಿಟ್ಕೊಳ್ರಿ. ಸೊ ಮತ್ತು ಇನ್ನೊಂದು ಮಾತೇನೆಂದರೆ, ಓಕೆ, ಮತ್ತು ತುಂಬ ಸಾಫ್ಟ್ವೇರ್ ಎಲ್ಲ ಐತಲ್ಲ,
ಸೊ ಲೋ ಲೆವೆಲ್ ಪ್ರೋಗ್ರಾಮಿಂಗಲ್ಲಿ ಅಸೆಂಬ್ಲಿ ಯೂಸ್ ಆಗಬೇಕಿತ್ತು ಆ್ಯಕ್ಚುಲಿ. ಆದರೆ C++ ಎಲ್ಲ ಯೂಸ್ ಮಾಡ್ತಾರೆ. ಅದು ಯಾಕಂತ ಹೇಳಿದ್ರೆ ಇದೇ ರೀಸನ್ನಿಂದ. ಇವಾಗ ನಾವಿಲ್ಲಿ ಎಲ್ಲ ಪ್ರೋಗ್ರಾಮಿಗೂ ಅದರಿಂದ ಬಿಟ್ಸನ್ನು ಸ್ಪೆಸಿಫೈ ಮಾಡಬೇಕಾಗ್ತೈತಿ. ಮತ್ತು ಲಿನಕ್ಸಲ್ಲಿ ಮತ್ತು ವಿಂಡೋಸಲ್ಲಿ ಎರಡರಲ್ಲೂ ಕೋಡರಲ್ಲೂ ಒಂದು ಸ್ವಲ್ಪ ಚೇಂಜಸ್ ಇರ್ತೈತಿ. ಓಕೆ, ಸೊ ಹಾಗೆಲ್ಲ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಚೇಂಜಸ್ ಇರ್ತವೆ ಬೇರೆ ಬೇರೆ ಕೋಡಲ್ಲಿ. ಓಕೆ, ಸೊ ಇವಾಗ ಒಂದು ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಒಂದು ಕೋಡ್ ಬರ್ದೆ ಅಂದರೆ ಮತ್ತು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಒಂದು ಕೋಡ್ ಬರ್ದೆ ಅಂದರೆ ಎರಡರಿಂದ ಕೋಡ್ ಕಂಪ್ಲೀಟ್ಲಿ ಅಲ್ಲ, ಒಂದು 10% ಡಿಫ್ರೆನ್ಸ್ ಇರ್ತೈತೆ ಅದ್ರಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ಇವಾಗ ನಾನು ಏನಾದ್ರು ಬೇರೆ ಇವಾಗ ಮ್ಯಾಕ್ OS ಗೆ ಬರಿಬೇಕಿತ್ತಂದ್ರೂ ಅದರಲ್ಲೂ ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ ಅಸೆಂಬ್ಲಿ ಕೋಡ್. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಸ್ವಲ್ಪ ತುಂಬ ಅದು ಫುಲ್ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಐತಲ್ಲ ನಮ್ದು CPU ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥದ್ದು ಅದೆಲ್ಲ. ಸೊ ಅದೆಲ್ಲ ಕೋಡ್ ಏನು ಮಾಡ್ತಾರೆ ಅಸೆಂಬ್ಲಿಯಲ್ಲಿ ಬರೆದ್ಬಿಡ್ತಾರೆ. ಅದಾದಮೇಲೆ ಎಲ್ಲ C++ ಸ್ವಿಚ್ ಆಗಿಬಿಡ್ತಾರೆ. ಸೊ C++ ಇನ್ ಪ್ರೋಗ್ರಾಮ್ ನೀವು ಯಾವುದೇ ಆಪ್ರೇಟಿಂಗ್ ಸಿಸ್ಟಮಲ್ಲಿ ರನ್ ಮಾಡಿದ್ರು ಅದು ಈಸಿಯಾಗಿ ರನ್ ಆಗ್ತೈತಿ, ಏನೂ ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಓಕೆ, ಸೊ ಅಸೆಂಬ್ಲಿಯಲ್ಲಿ ಇರೋದು ಇದೇ ಪ್ರಾಬ್ಲಮ್. ಸೊ ಇದರಿಂದ ಜಾಸ್ತಿ ಅಸೆಂಬ್ಲಿ ಯೂಸ್ ಆಗಲ್ಲ ಎಲ್ಲೂ. ಓಕೆ, ಸೊ ಇದೊಂದೇ ರೀಸನಿಂದ, ಯಾಕಂದರೆ ಪೋರ್ಟೇಬಿಲಿಟಿ ಇರೋಂಗಿಲ್ಲ. ಸೊ ನೀವು ಯಾವ್ದಾದ್ರು ಒಂದು ಲಿನಕ್ಸಲ್ಲಿ ಒಂದು ಪ್ರೋಗ್ರಾಮ್ ಬರೆದ್ರೆ ಅದು ಲಿನಕ್ಸಲ್ಲಿ ಅಷ್ಟೇ ರನ್ ಆಗ್ತೈತಿ, ಮತ್ತೆಲ್ಲೂ ರನ್ ಆಗೋಂಗಿಲ್ಲ. ಓಕೆ, ಸೊ ಅದೆಲ್ಲ ಇಶ್ಯೂಸ್ ಐತಿ ಅಸೆಂಬ್ಲಿಯಿಂದ. ಓಕೆ, ಸೊ ಆದರೆ ಅದು ಯೂಸಿಗೆ ಇಲ್ಲ ಅಂತಲ್ಲ, ಸೊ ಅಸೆಂಬ್ಲಿ ಬೇಕೇ ಬೇಕಾಗ್ತೈತಿ. ಸೊ ನೀವೇನೋ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಮಾಡತ್ತೀರಂದ್ರೆ ನಿಮ್ದು CPU ಜೊತೆ ಇಂಟರ್ಯಾಕ್ಟ್ ಮಾಡೋದಿರ್ತೈತಿ, OS ಜೊತೆ ಇಂಟರ್ಯಾಕ್ಟ್ ಮಾಡೋದಿರ್ತೈತಲ್ಲ, ಅದೆಲ್ಲ ನಮಗೆ ಅಸೆಂಬ್ಲಿ ಕೋಡೇ ಮಾಡುವಂಥದ್ದು. C++ ಮಾಡೋಂಗಿಲ್ಲ ಅದು. ಓಕೆ, C++ ಅದು ಅಸೆಂಬ್ಲಿ ಏನು ಮಾಡ್ತೈತೆ ಅಂದರೆ ಕನೆಕ್ಟ್ ಮಾಡ್ತೈತಿ ನಮ್ದು ಹಾರ್ಡ್ವೇರ್ ಜೊತೆ. ಓಕೆ, ಸೊ C++ ಏನು ಮಾಡ್ತೈತಿ, ಅದೊಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಸೊ ಅದು ವಾಪಸ್ ಅದೇ ಆಮೇಲೆ ಅಸೆಂಬ್ಲಿಯಲ್ಲಿ ಕನ್ವರ್ಟ್ ಆಗುವಂಥದ್ದು ಅದು. ಸೊ ಅಸೆಂಬ್ಲಿಯಲ್ಲಿ ಕನ್ವರ್ಟ್ ಆಗಿ ಆಬ್ಜೆಕ್ಟ್ ಕೋಡಲ್ಲಿ ಕನ್ವರ್ಟ್ ಆಗಿ ಅದಾದಮೇಲೆ ಮಷಿನ್ ಕೋಡಲ್ಲಿ ಕನ್ವರ್ಟ್ ಆಗ್ತೈತಿ, ಆಮೇಲೆ ರನ್ ಆಗ್ತೈತಿ. ಓಕೆ, ಸೊ ಇದು ನಿಮಗೆ ಗೊತ್ತೇ ಇದೆ ಇದೆಲ್ಲ. ಓಕೆ, ಸೊ ಇವಾಗ ನಮ್ಮ ಮುಂದೆ ಹೋಗೋಣ. ಸೊ ಬಿಟ್ಸ್ 64 ಅಂತ ಬರೆಯೋದ್ರಿಂದ ಏನಾಯ್ತು, ಇದು ನಮ್ದೊಂದು ಪ್ರೋಗ್ರಾಮ್ ಬರೆಯತ್ತೀವಲ್ಲ ಅದನ್ನ ಒಂದು 64 ಬಿಟ್ಟಿನ ಪ್ರೋಗ್ರಾಮ್ ಅಂತ ನಮ್ದು ಅಸೆಂಬ್ಲರಿಗೆ ಹೇಳ್ತಾ ಇದೀವಿ, NASM ಅಸೆಂಬ್ಲರಿಗೆ. ಓಕೆ, ಸೊ ಓಕೆ, ಮತ್ತು ಇನ್ನೊಂದು ಮಾತಂದರೆ ನಾವು ಇದು 64 ಬಿಟ್ಟಿನ ಪ್ರೋಗ್ರಾಮ್ ಐತಲ್ಲ ಅದ್ರಲ್ಲಿ ನಾವು 32 ಬಿಟ್ಟಿನ ಕೋಡ್ ಬರಿಬೋದು, 16 ಬಿಟ್ಟಿಂದು ಕೋಡ್ ಬರಿಬೋದು. ಓಕೆ, ಸೊ ಇದೊಂದು ಐತಿ ಅಡ್ವಾಂಟೇಜ್ ಐತಿ ಇದರಲ್ಲೂ. ಓಕೆ, ಸೊ ನಾವು ಮುಂದೆ ಹೋಗೋಣ. ಸೊ ಇಲ್ಲಿ ನಾವು ನೆಕ್ಸ್ಟ್ ರಿಲೇಟಿವ್, ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ಕಮಾಂಡ್ ಏನು ಬರಿತೇವೆ ಅಂದರೆ ಡಿಫಾಲ್ಟ್ ರೆಲ್ ಅಂತ ಬರಿತೇವೆ. ಡಿಫಾಲ್ಟ್ ರೆಲ್, ಸೊ ಇದು ಆ್ಯಕ್ಚುಲಿ ಏನು ಮಾಡ್ತೈತೆ ಅಂದರೆ ಇದೊಂದು ಅಡ್ರೆಸ್ಸಿಂಗ್ ಆಯಿತಾ. ರೆಲ್ ಅಂದರೆ ರಿಲೇಟಿವ್ ಅಡ್ರೆಸ್ಸಿಂಗ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ನಮ್ದು ಕಂಪೈಲರಿಗೆ ಹೇಳ್ತಾ ಇದ್ದೇವೆ ನಾವು ಈ ಫುಲ್ ಥ್ರೂಔಟ್ ದ ಪ್ರೋಗ್ರಾಮಲ್ಲಿ ರಿಲೇಟಿವ್ ಅಡ್ರೆಸ್ಸಿಂಗನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ. ಓಕೆ, ಸೊ ಇದೆಲ್ಲ ನಾವು ಮುಂದೆ ಕಲಿತೇವೆ, ಇದೆಲ್ಲ ಕಾನ್ಸೆಪ್ಟ್ ಐತಿ ಅಡ್ರೆಸ್ಸಿಂಗ್ ಅಂತ. ಸೊ ಅದರಲ್ಲಿ 7 in 8 ಏನೋ ಐತೈತಾ, 7 ಇಲ್ಲ 8 ಅಡ್ರೆಸ್ಸಿಂಗ್ ಐತಿ, ಟೈಪ್ಸ್ ಆಫ್ ಅಡ್ರೆಸ್ಸಿಂಗ್. ಸೊ ಅದ್ರ ಬಗ್ಗೆ ನಾವು ಕಲಿತೇವೆ. 7 or 8 ಟೈಪ್ಸ್ ಆಫ್ ಅಡ್ರೆಸ್ಸಿಂಗ್ ಒಳಗಡೆ ಇದು ರಿಲೇಟಿವ್ ಅಡ್ರೆಸ್ಸಿಂಗ್ ಒಂದು. ಓಕೆ, ಸೊ ಮತ್ತು ಇದು ಎರಡು ಕೋಡ್ ಬರೆದಿದ್ದೇವಲ್ಲ, ಇದು 2 ಲೈನ್ ಆಫ್ ಕೋಡ್. ಇದು ನಮ್ದು ಅಸೆಂಬ್ಲಿ ಕೋಡ್ ಅಲ್ಲ, ಇದು ನಮಗೆ ಅಸೆಂಬ್ಲರ್ ಐತಲ್ಲ ನಮ್ಮದು NASM ಅಸೆಂಬ್ಲರ್ ಅಥವಾ ಕಂಪೈಲರ್ ಅಂತ ಹೇಳ್ತೀರಲ್ಲ, ಸೊ ಅದಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ. ಓಕೆ, ಸೊ ಇದು ನಮ್ದು 64 ಬಿಟ್ಟಿನ ಕೋಡ್ ಅಂತ ಹೇಳ್ತಾ ಇದೀವಿ, ಮತ್ತು ಈ ಕೋಡಲ್ಲಿ ನಾವು ರಿಲೇಟಿವ್ ಅಡ್ರೆಸ್ಸಿಂಗ್ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಓಕೆ, ಸೊ ಇದೆರಡು ನಮ್ಮದು ಕೋಡಿನ ಪಾರ್ಟ್ ಅಲ್ಲ ಇದು. ಓಕೆ, ಸೊ ಮುಂದೆ ಹೋಗೋಣ ನಾವು. ಸೊ ಇದಾದ್ಮೇಲೆ ನಾವು ಏನು ಬರಿತೀವಿ, ಇದೆಲ್ಲ ನಮ್ದು ಅಸೆಂಬ್ಲಿಯಿಂದ ಆ್ಯಕ್ಚುಯಲ್ ಕೋಡ್ ಆಯಿತಾ. ಸೊ ಇದೆರಡು ನಮ್ದು ಅಸೆಂಬ್ಲಿನ ಕೋಡ್ ಅಲ್ಲ, ಇದು ನಮಗೆ ಕಂಪೈಲರಿಗೆ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ ಅಷ್ಟೇ. ಓಕೆ, ಸೊ ಇವಾಗ ನಾವು ಮುಂದೆ ಹೋಗೋಣ. ಸೊ ಇಲ್ಲಿ ನಾನು ಸೆಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಆಯಿತಾ. ಸೆಕ್ಷನ್ ಅಂತ ಬರೀತೀನಿ, .data. ಓಕೆ, ಸೊ ಸೆಕ್ಷನ್ ಅಂತ ಹೇಳಿದ್ರೆ ಇವಾಗ ಇದೊಂದು ಪ್ಲೇಸ್ ಅಂತೇಳಿರಿ. ಅಂದರೆ ಇವಾಗ ನಿಮ್ಮದು ಕಾಲೇಜಲ್ಲೆಲ್ಲ ಇವಾಗ ಒಂದು ಕ್ಲಾಸ್ ರೂಮ್ ಇರ್ತೈತಿ, ಒಂದು ಆಫೀಸ್ ಇರ್ತೈತಿ, ಹಾಗೆಲ್ಲ ಇರ್ತೈತಲ್ಲ. ಸೊ ಹಾಗೇನೆ ಇದು ಅಸೆಂಬ್ಲಿಯಲ್ಲಿ ಏನು ಒಂದು ಕಡೆ ಡೇಟಾ ಎಲ್ಲ ಒಂದು ಸೈಡ್ ಬರಿತೀವಿ ನಾವು, ಮತ್ತು ಕೋಡ್ ಎಲ್ಲ ಒಂದು ಸೈಡ್ ಇರ್ತೈತಿ. ಓಕೆ, ಸೊ ಡೇಟಾ ಇನ್ ದ ಸೆನ್ಸ್ ಇವಾಗ ನಾವು C++ಅಲ್ಲೆಲ್ಲ ನಾವು ಒಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡ್ತೇವೆ, ಆ ವೇರಿಯೇಬಲ್ ಒಳಗಡೆ ಒಂದು ಡೇಟಾನ ಸ್ಟೋರ್ ಮಾಡ್ತೇವಲ್ಲ, ಸೊ ಆ ಡೇಟಾ ಎಲ್ಲ ಇರ್ತೈತಲ್ಲ ಅದೆಲ್ಲ ಇಲ್ಲಿ ಸ್ಟೋರ್ ಮಾಡ್ತೇವೆ ನಾವು. ಓಕೆ, ಅಥವಾ ವೇರಿಯೇಬಲ್ ಅಂತ ತಿಳ್ಕೊಳ್ಳಿ, ವೇರಿಯೇಬಲ್ ಎಲ್ಲ ನಾವು ಇಲ್ಲಿ ಸ್ಟೋರ್ ಮಾಡ್ತೇವೆ, ನಮ್ಮದು ಕೋಡ್ ಮುಂದೆ ಬರಿತೀವಿ. ಸೊ ಅದು ಹೇಳ್ತೇನೆ ಆಯಿತಾ ನಮ್ಮ ಮುಂದೆ. ಸೊ ಇವಾಗ ನಾ ಇಲ್ಲಿ
ನಮ್ದು ಏನೋ ಡೇಟಾ ಇತ್ತಲ್ಲ ಅದನ್ನೆಲ್ಲ ಸ್ಟೋರ್ ಮಾಡ್ತೀವಿ ನಾವಿಲ್ಲಿ. ಓಕೆ. ಸೊ ಇಲ್ಲಿ ನಾನು MSG ಅಂತ ಬರಿತೀನಿ. ಸೊ MSG ಕೋಲನ್ ಅಂತ ಬರಿತೀನಿ. ಓಕೆ. ಸೊ ಇದು ಒಂದು ಲೇಬಲ್ ಆಯ್ತಾ. ಸೊ ಇದು ಒಂದು ಲೇಬಲ್. ಸೊ ಲೇಬಲ್ ಅಂದರೆ ನಿಮ್ಗೆ ಇವಾಗ ಹೇಳೋದ್ಕಿಂತ ನಾನು ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಇವಾಗ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಿತ್ತಂದ್ರೆ ಇದೊಂದು ವೇರಿಯೇಬಲ್ ಇಂದ ಹೆಸರು ಅಂತ ಹೇಳಿರಿ. ಸೊ ನೀವು ಇಂಟ್ ಎ ಇಂಟ್ ಬಿ ಅಂತೆಲ್ಲ ಬರಿತೀರಲ್ಲ, ಸೊ ಅದು ಎ ಅಂತ ಬರೀತಿರಲ್ಲ ಅದೇ ಅಂತ ಹೇಳಿರಿ. ನಾವೊಂದು MSG ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತಿದ್ದೀವಿ. ಓಕೆ. ಸೊ ಅದರೊಳಗಡೆ ನಾವು DB ಅಂತ ಬರಿತೀನಿ. ಸೊ ಇದ್ರ ಬಗ್ಗೆ ನಾ ಹೇಳ್ತೀನಿ ಆಯ್ತಾ, ಒಂದು ನಿಮಿಷ. ಸೊ ಅದಾದ್ಮೇಲೆ ನಾನು ಏನು ಪ್ರಿಂಟ್ ಮಾಡ್ಬೇಕಂತಿದ್ದೀನಿ, ಹಲೋ ವರ್ಲ್ಡ್. ಈಗ ನಾ ಇಲ್ಲಿ ಬರಿತೀನಿ ಹಲೋ ವರ್ಲ್ಡ್. ಓಕೆ. ಸೊ ಅದಾದ್ಮೇಲೆ ಒಂದು ಕೊಮ್ಮ ಹಾಕ್ತೀನಿ. ಸೊ ಅದಾದ್ಮೇಲೆ 10 ಅಂತ ಬರಿತೀನಿ. ಓಕೆ. ಸೊ ಇವಾಗ ನಾ ಹೇಳ್ತೀನಿ ಇದನ್ನು, ಇದೆಲ್ಲ ಇದರಿಂದ ಅರ್ಥ ಏನಂತ. ಸೊ ಇವಾಗ ನಾನು MSG ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೆ. ಅದರಲ್ಲಿ ಹಲೋ ವರ್ಲ್ಡ್ ಅಂತ ಒಂದು ಡೇಟಾ ಐತಲ್ಲ ಅದನ್ನು ನಾನು ಸ್ಟೋರ್ ಮಾಡಿದ್ದೆ. ಒಂದು ಸ್ಟ್ರಿಂಗ್ ಹೇಳ್ಬೋದು ನೀವು ಅದನ್ನು. ಓಕೆ. ಆ ಸ್ಟ್ರಿಂಗನ್ನು ನಾನು ಏನು ಮಾಡಿದೆ, ಮೆಸೇಜ್ ಅನ್ನೋ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಿದೆ. ಸೊ ಇದು ಮೆಸೇಜ್ ಅನ್ನೋದು ವೇರಿಯೇಬಲ್ ಅಲ್ಲ ಆಯಿತಾ, ಇದೊಂದು ಲೇಬಲ್. ನಿಮ್ಗೆ ಅರ್ಥ ಆಗಲಿ ಅನ್ನೋಗೋಸ್ಕರ ನಾನು ವೇರಿಯೇಬಲ್ ಅಂತ ಹೇಳ್ತಾ ಇದ್ದೀನಿ. ಲೇಬಲ್ ಬಗ್ಗೆ ನಿಮ್ಗೆ ಹೇಳ್ತೇನೆ ಆಯಿತಾ, ಮುಂದೆ ಹೋಗ್ತಾ ಹೋಗ್ತಾ. ಇವಾಗ DB ಫುಲ್ ಫಾರ್ಮ್ ಏನಂದರೆ ಡಿಫೈನ್ ಬೈಟ್. ಸೊ ಡಿಫೈನ್ ಬೈಟ್ ಅಂತಂದರೆ ಏನಂದರೆ, ಸೊ ಇದೊಂದು. ಸೊ ಇವಾಗ ನಾವು ಏನಾದ್ರು ಸೆಮಿಕೋಲನ್ ಹಾಕಿದ್ರಲ್ಲ, ಸೊ ಅದನ್ನ ನಮ್ದು ಇವಾಗ ಕಮೆಂಟ್ ಆಗ್ತಿತ್ತು ಅದು. ಓಕೆ. ಸೊ ಇವಾಗ ನಾವು C++ಅಲ್ಲಿ ಡಬಲ್ ಸ್ಲ್ಯಾಶ್ ಹಾಕಿದ್ರೆ ಕಮೆಂಟ್ ಆಗ್ತಿತ್ತಲ್ಲ, ಸೊ ನಮ್ದು ಅಸೆಂಬ್ಲಿಯಲ್ಲಿ ಸೆಮಿಕೋಲನ್ ಹಾಕ್ಬಿಟ್ಟು ಆಯಿತಾ, ಇದ್ರ ಮುಂದೆ ಬರ್ತೀನಿ ನಾ ಏನಾದ್ರು ಅದೆಲ್ಲ ಕಮೆಂಟ್. ಓಕೆ. ಸೊ ಇವಾಗ DB ಅಂತ ಹೇಳಿದ್ರೆ ನಾ ಏನಂದರೆ ಡಿಫೈನ್ ಬೈಟ್ ಅಂತ. ಓಕೆ. ಸೊ ಡಿಫೈನ್ ಬೈಟ್ ಅಂತ ಹೇಳಿದ್ರೆ, ಸೊ ಇವಾಗ ನಾನೊಂದು ಇಲ್ಲಿ ಫುಲ್ ಇದನ್ನು ಸ್ಟೋರ್ ಮಾಡ್ತಿದ್ದೆ, ಒಂದು ಸ್ಟ್ರಿಂಗನ್ನು. ಸೊ ಈ ಸ್ಟ್ರಿಂಗಲ್ಲೇ ಹಲೋ ವರ್ಲ್ಡ್ ಅಂತ ವರ್ಡ್ಸ್ ಐತಲ್ಲ, ಸೊ ಒಂದೊಂದು ಕ್ಯಾರೆಕ್ಟರ್ ಐತಿ ಇದ್ರಲ್ಲಿ. H ಅಂತ ಒಂದು ಕ್ಯಾರೆಕ್ಟರ್ ಐತಿ, E ಅಂತ ಒಂದು ಕ್ಯಾರೆಕ್ಟರ್ ಐತಿ. ಓಕೆ. ಸೊ ಇದೆಲ್ಲ ಏನಾಗ್ತೈತಿ, ಡಿಫೈನ್ ಬೈಟ್ ಅಂತ ಹೇಳಿದ್ರೆ ನಾವು ಈಚ್ ಕ್ಯಾರೆಕ್ಟರ್ ಐತಲ್ಲ, H E ಎಲ್ಲನೂ ಒಂದೊಂದು ಲೆಟರ್ ಐತಲ್ಲ ಅದು ಟೋಟಲಾಗಿ 1 ಬೈಟಿನ ಸ್ಟೋರೇಜ್ ತೊಗೊಂತೈತೆ ಅಂತ ಅರ್ಥ. ಓಕೆ. ಸೊ ಇವಾಗ ನಮ್ದು H 1 ಬೈಟಿನ ಡೇಟಾ ತೊಗೊಂತೈತಿ, E 1 ಬೈಟಿನ ಡೇಟಾ ತೊಗೊಂತೈತಿ, ನಮಗೆ L 1 ಬೈಟಿನ ಡೇಟಾ ತೊಗೊಂತೈತಿ, ಆಮೇಲೆ ಮತ್ತೊಂದು L ಬರ್ತೀನಿ ಅದು 1 ಬೈಟ್ ಆಫ್ ಡೇಟಾ ತೊಗೊಂತೈತಿ, ಆಮೇಲೆ 0 ಬರಿತೀನಿ ಅದು 1 ಬೈಟ್ ಆಫ್ ಡೇಟಾ ತೊಗೊಂತೈತಿ. ಸಾರಿ 0 ಅಲ್ಲ, ಓ ಆಯಿತಾ, ಓ ಅದು 1 ಬೈಟ್ ಆಫ್ ಡೇಟಾ ತೊಗೊಂತೈತಿ. ಸೊ ಅದಾದಮೇಲೆ ಒಂದು ಸ್ಪೇಸ್ ಕೊಟ್ಟಿದ್ದೀನಿ ನಾ ಇಲ್ಲೇ. ಸೊ ಇದು 1 ಬೈಟ್ ಆಫ್ ಡೇಟಾ ತೊಗೊಂತೈತೆ ಆಯಿತಾ. W 1 ಬೈಟ್ ಆಫ್ ಡೇಟಾ ತೊಗೊಂತೈತಿ, ORLD. ಓಕೆ. ಸೊ ಇದೆಲ್ಲ ಫುಲ್ ಕಂಪ್ಲೀಟ್ ವರ್ಡ್ ಐತಿ ಆಯಿತಾ. ಸೊ ಸ್ಟ್ರಿಂಗ್ ಐತಲ್ಲ, ಸೊ ಇದು ಸ್ಟ್ರಿಂಗಿನ ಈಚ್ ಲೆಟರ್ 1 ಬೈಟ್ ಆಫ್ ಡೇಟಾ ತೊಗೊಂತೈತೆ ಅಂತ ಅರ್ಥ. ಓಕೆ. ಸೊ ನಾವು ಟೋಟಲ್ ಕೌಂಟ್ ಮಾಡಿದ್ರೆ ಇಲ್ಲಿ 5 ಐತಿ, ಇಲ್ಲಿ 5 ಐತಿ, ಟೋಟಲ್ 10 ಆಯ್ತು. ಸೊ ಮಧ್ಯದಲ್ಲಿ ಒಂದು ಸ್ಪೇಸ್ ಬಿಟ್ಟಿವಿ. ಓಕೆ. ಸೊ ಅಂದರೆ ಟೋಟಲ್ ಆಗಿ 11 ಬೈಟ್ಸ್ ಆಫ್ ಡೇಟಾ ಯೂಸ್ ಮಾಡ್ತೈತಿ ಅಥವಾ ಸ್ಟೋರೇಜ್ ಯೂಸ್ ಮಾಡ್ತೈತಿ. ಓಕೆ. ಏನು ಯೂಸ್ ಮಾಡ್ತೈತಿ, ನಮ್ದು ಹಲೋ ವರ್ಲ್ಡ್ ಆಯಿತಾ. ಸೊ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಓಕೆ. ಸೊ ಇವಾಗ ನಾನು ಗಿಟಬಲ್ ಈ ಕೋಡ್ ಹಾಕ್ತೀನಲ್ಲ, ಅವಾಗ ನಾನು ಇದು DB ಇಂದ ಎಲ್ಲ ಫುಲ್ ಎಕ್ಸ್ಪ್ಲನೇಷನ್ ಇಲ್ಲಿ ಸೈಡಿಗೆ ಬರೀತೀನಿ ಆಯಿತಾ, ಕಮೆಂಟ್ಸ್ ಜೊತೆ. ಓಕೆ. ಇವಾಗ ನಾವು ಕೋಡನ್ನು ಕಂಟಿನ್ಯೂ ಮಾಡೋಣ. ಓಕೆ. ಸೊ ಇಲ್ಲಿ ನೆಕ್ಸ್ಟ್ ನಾನು ಕಾಮ ಹಾಕ್ಕೊಂಡು ಇಲ್ಲಿ 10 ಅಂತ ಬರೆದಿದ್ದೇನೆ. ಓಕೆ. ಸೊ ಇವಾಗ ಇಲ್ಲಿ 10 ಅಂತ ಬರೆದಿದ್ದೀನಲ್ಲ, ಸೊ ಈ 10 ನಾನು ಏನಾದ್ರು ಹೆಕ್ಸಾಡೆಸಿಮಲಲ್ಲಿ ಕನ್ವರ್ಟ್ ಮಾಡಿದ್ದೆ ಅಂದರೆ, ಸೊ ಅದ್ರಿಂದ ವ್ಯಾಲ್ಯೂ ಏನಾಗ್ತಿತ್ತು ಅಂದರೆ 0x0a. ಓಕೆ. ಸೊ 0x0a ಕನ್ವರ್ಟ್ ಆಗ್ತೈತೆ. ಓಕೆ. ಹೆಕ್ಸಾಡೆಸಿಮಲಲ್ಲಿ ಆಯಿತಾ. ಸೊ ಹೆಕ್ಸಾಡೆಸಿಮಲ್ ಬಗ್ಗೆ ಗೊತ್ತೈತೆ ಅಂತ ಹೇಳಿದ್ದೀನಿ ನಿಮಗೆ. ಸೊ ಹೆಕ್ಸಾಡೆಸಿಮಲ್ ಅಂದರೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸೊ ಇವಾಗ ನಾವು ನಾರ್ಮಲ್ ಆಗಿ ಕೌಂಟಿಂಗ್ ಸ್ಟಾರ್ಟ್ ಮಾಡ್ತೀವಲ್ಲ, 1 2 3 4 5 6 7 8 9 ಅಂತ. ಸೊ ಅದಾದಮೇಲೆ ಏನು ಬರ್ತೈತೆ, ಅದಾದಮೇಲೆ 10 ಬರ್ತೈತಲ್ಲ. ಸೊ 10ಅಲ್ಲಿ ಏನೈತಿ, 10ಅಲ್ಲಿ 2 ಡಿಜಿಟ್ಸ್ ಐತಿ. ಸೊ ಅದಕ್ಕೋಸ್ಕರ 10 ಜಾಗದಲ್ಲಿ ನಾವು ABCD ಇಂದ ಸ್ಟಾರ್ಟ್ ಮಾಡಿಬಿಡ್ತೇವೆ. ಓಕೆ. ಸೊ ABCDEFG. ಓಕೆ. ಸೊ ಇದಿಷ್ಟು ಸೇರಿಸಿದ್ರೆ ಟೋಟಲ್ 16 ಆಗ್ತೈತಿ. ಓಕೆ. ಸೊ ಅದಕ್ಕೋಸ್ಕರ 16 ಅಂದರೆ ಹೆಕ್ಸಾಡೆಸಿಮಲಿಂದ 16 ಅಲ್ಲ, ಸೊ ಅದೇ. ಸೊ ಇವಾಗ ನಾವು ಇದ್ರಲ್ಲಿ ಕನ್ವರ್ಟ್ ಮಾಡಿದರೆ 9 ಆದಮೇಲೆ 10 ಜಾಗದಲ್ಲಿ ಏನು ಬರ್ತೈತೆ, 10 ಜಾಗದಲ್ಲಿ A ಬರ್ತೈತೆ. ಸೊ ಅದಕ್ಕೆ ನಾವು ಇಲ್ಲಿ A ಬರಿತಾ ಇದ್ದೀವಿ. ಓಕೆ. ಸೊ 0x0a ನಾವು ಆ 10 ನಂಬರನ್ನು ಹೆಕ್ಸಾಡೆಸಿಮಲಲ್ಲಿ ಕನ್ವರ್ಟ್ ಮಾಡಿದರೆ. ಓಕೆ. ಸೊ ಎಸ್, ಇದೊಂದು ನೆನಪಿರಲಿ ನಿಮಗೆ. ಓಕೆ. ಸೊ ಇವಾಗ ನಾನಿಲ್ಲಿ 10 ಅಥವಾ 0x0a ಇದು ಎರಡರಲ್ಲಿ ಏನಾರು ಒಂದು ಬರಿಬೋದು ನಾ ಇಲ್ಲಿ. ಓಕೆ. ಇದು ಕಾಮ ಆದಮೇಲೆ ಆಯಿತಾ. ಸೊ ಇದು ಸೆಮಿಕೋಲನ್ ಬೇಕಾಗಿಲ್ಲ ನಿಮಗೆ ಆಯಿತಾ. 0x0a ಅನ್ನು ನೆನಪಿಟ್ಕೊಳೋದು ಕಷ್ಟ ಅಲ್ಲ, ಅದಕ್ಕೆ ಡೈರೆಕ್ಟಾಗಿ ಒಂದು 10 ಅಂತ ಒಂದು ನಂಬರ್ ಬರೆದ್ಬಿಡ್ಬೋದಲ್ಲ. ಸೊ ಅದಕ್ಕೋಸ್ಕರ ಇದು ಸಿಂಪಲ್ ಐತಿ. ಸೊ ಅದಕ್ಕೋಸ್ಕರ ನಾನು ಹಾಗೆ ಇಟ್ಟೀನಿ ಆಯಿತಾ.
ಸೊ ಈ 10 ಏನು ಮಾಡ್ತೈತೆ ಅಂತ ಹೇಳಿದ್ರೆ ಇದೊಂದು ನಮ್ದು ನ್ಯೂ ಲೈನನ್ನು ಜನರೇಟ್ ಮಾಡ್ತೈತಿ. ಓಕೆ, ಸೊ ಇವಾಗ ಹಲೋ ವರ್ಲ್ಡ್ ಆದಮೇಲೆ ನಾವು ನ್ಯೂ ಲೈನನ್ನು ಜನರೇಟ್ ಮಾಡ್ತೀವಿ ಇಲ್ಲಿ 10 ಅಂತ ಬರ್ದ್ಮೇಲೆ. ಸೊ ಈ 10 ಅನ್ನೋದು ಅಥವಾ 0x0e ಅನ್ನೋ ಒಂದು ಕಮಾಂಡ್ ಐತಲ್ಲ, ಸೊ ಅದೇನು ಮಾಡ್ತೈತೆ ಅಂದರೆ ಇವಾಗ ನಮ್ದು C++ ಅಲ್ಲಿ ಎಂಡ್ ಎಲ್ ಅಂತ ಹಾಕ್ತಿದ್ವಲ್ಲ, ಇಲ್ಲ /n ಅಂತ ಹಾಕ್ತಿದ್ವಲ್ಲ, ಸೊ ಅದೇ ಕೆಲಸ ನಮ್ದು ಇಲ್ಲಿ ಅಸೆಂಬ್ಲಿಯಲ್ಲಿ 10 ಅನ್ನೋ ನಂಬರ್ ಮಾಡ್ತಿತ್ತು. ಓಕೆ, ಸೊ ಇಲ್ಲಿ ನಾನು 10 ಅಂತ ಬರ್ದೆ ನ್ಯೂ ಲೈನ್ ಜನರೇಟ್ ಆಗಿರ್ತೈತಿ, ಅಥವಾ ಈ ಲೈನ್ ಎಂಡ್ ಆಗಿರ್ತೈತಿ ಇಲ್ಲಿ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಪ್ರಿಂಟಿಂಗ್ ಆದ್ರೆ ನೆಕ್ಸ್ಟ್ ಲೈನ್ ಅಲ್ಲಿ ಆಗ್ತೈತೆ, ಆಯ್ತಾ. ಓಕೆ, ಇಲ್ಲಿ ನಾನು ಕಮೆಂಟ್ ಹಾಕಿ 0x0a ಇದು ಬರಿಬೋದಾ? ಸೊ ಎರಡು ಒಂದೇ. ಓಕೆ, ಸೊ ಇಲ್ಲಿ ಸೆಮಿಕೋಲನ್ ಹಾಕಿದ್ರೆ ಅಲ್ಲಿಂದ ಕಮೆಂಟ್ ಸ್ಟಾರ್ಟ್ ಆಗ್ತೈತೆ ನಂದು. ಸೊ ಇದೊಂದು ನೆನ್ಪಿಟ್ಕೊಳ್ರಿ. ಓಕೆ, ಸೊ ಇವಾಗ ನಾವು ಮುಂದೋಗೋಣ. ಸೊ ಇವಾಗ ನಾವು ಹಲೋ ವರ್ಲ್ಡ್ ಅನ್ನ ಒಂದು ವೇರಿಯೇಬಲ್ ಅಲ್ಲಿ ಅಥವಾ ಒಂದು ಲೇಬಲ್ ಅಲ್ಲಿ ಸ್ಟೋರ್ ಮಾಡಿದ್ವಿ. ಓಕೆ, ಸೊ ಇವಾಗ ನಮ್ದು ಕೋಡ್ ಸ್ಟಾರ್ಟ್ ಆಗ್ತೈತಿ. ಕೋಡಿಗೂ ಒಂದು ಸೆಕ್ಷನ್ ಐತೆ, ಆಯ್ತಾ. ಸೊ ಇವಾಗ ನಾನು ಸೆಕ್ಷನ್ ಡಾಟ್ ಟೆಕ್ಸ್ಟ್ ಅಂತ ಬರೀತೀನಿ, ಆಯ್ತಾ. TEXT ಆಯ್ತಾ, TEXT. ಓಕೆ, ಸೊ ಇಲ್ಲಿಂದ ನಂದು ಕೋಡ್ ಇಂದ ಸ್ಟಾರ್ಟ್ ಆಗ್ತೈತಿ. ಓಕೆ, ಸೊ ನಂದು ಆಕ್ಚುಯಲ್ ಫಂಕ್ಷನ್ಸ್ ಮೇನ್ ಫಂಕ್ಷನ್ ಅದೆಲ್ಲ ಇರ್ತೈತಲ್ಲ, ಅದೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ, ಆಯ್ತಾ ನಂದು. ಸೊ ಇದು ಕೋಡ್ಸ್ ಡಾಟ್ ಟೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಾವು ನಮ್ದು ಆಕ್ಚುಯಲ್ ಕೋಡ್ ಅನ್ನು ಬರಿತೇವೆ. ನಮ್ದು ಡಾಟ್ ಡೇಟಾ ಸೆಕ್ಷನ್ ಅಲ್ಲಿ ನಾವೇನ್ ಮಾಡ್ತೇವೆ, ನಮ್ದು ಏನಾದ್ರು ಒಂದು ವೇರಿಯೇಬಲ್ ಇತ್ತು ಅಥವಾ ಏನಾದ್ರು ಒಂದು ಡೇಟಾ ಸ್ಟೋರ್ ಮಾಡೋದಿತ್ತು ಅಂದ್ರೆ ನಾವು ಅದು ಇಲ್ಲಿ ಮಾಡ್ತೇವೆ ಡಾಟ್ ಡೇಟಾ ಸೆಕ್ಷನ್ ಅಲ್ಲಿ. ಓಕೆ, ಸೊ ಇವಾಗ ಅದೇ ಹೇಳಿದೆ ಡಾಟ್ ಟೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಾವು ನಮ್ದು ಕೋಡ್ ಬರಿತೇವೆ ಅಂತ. ಓಕೆ, ಸೊ ಇವಾಗ ನಾನು ಇಲ್ಲಿ ಬರಿತೇನೆ ಗ್ಲೋಬಲ್ _ಸ್ಟಾರ್ಟ್ ಅಂತ ಬರ್ತೇನೆ. ಗ್ಲೋಬಲ್ _ಸ್ಟಾರ್ಟ್ ಅಂತ ಬರೀತೇನೆ. ಸೊ ಇಲ್ಲಿ ಗ್ಲೋಬಲ್ ಅಂತ ಹೇಳಿದ್ರೆ ಪಬ್ಲಿಕ್ ಅಂತ ಅರ್ಥ. ಓಕೆ, ಸೊ ಇವಾಗ ನಾವು C++ ಎಲ್ಲ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀವಲ್ಲ, ಅದು ನಾವು ಪಬ್ಲಿಕ್ ಫಂಕ್ಷನ್ ಪ್ರೈವೇಟ್ ಫಂಕ್ಷನ್ ಅಂತೂ ಬರಿತೇವಲ್ಲ. ಸೊ ಅದು ಆ ಫಂಕ್ಷನ್ಗಿಂತ ಮೊದಲು ಬರಿತೇವಲ್ಲ, ಇದು ಪಬ್ಲಿಕ್ ಫಂಕ್ಷನ್, ಇದು ಪ್ರೈವೇಟ್ ಫಂಕ್ಷನ್ ಅಂತ ಅಲ್ಲಿ ಡಿಕ್ಲೇರ್ ಮಾಡ್ತೇವೆ ನಾವು. ಸೊ ಇದು ನಾವು ಗ್ಲೋಬಲ್ ಅಂತ ಬರೆದ್ರೆ ಇದೊಂದು ಪಬ್ಲಿಕ್ ಫಂಕ್ಷನ್ ಅಂತ. ಓಕೆ, ಸೊ ಸ್ಟಾರ್ಟ್ ಅಂತ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ಇವಾಗ ಇವಾಗ ನಾವು C++ ಎಲ್ಲ ನಾವು ಕೋಡ್ ರನ್ ಮಾಡ್ತೀವಲ್ಲ, ಸೊ ಅವಾಗ ನಾವು ಅದ್ರ ಕಲಿಬೇಕಾದ್ರೆ ನಮ್ಮ ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಇಂಟ್ ಮೇನ್ ಅನ್ನೋ ಒಂದು ಫಂಕ್ಷನ್ ಐತಲ್ಲ, ನಮ್ದು ಕೋಡ್ ರನ್ ಆದಾಗ ಫಸ್ಟ್ ರನ್ ಆಗೋದ ಅದೇ ಫಂಕ್ಷನ್ ಅಂತ ಹೇಳ್ತಾರೆ. ಆದ್ರೆ ಅದು ಸುಳ್ಳು ಅನ್ನೋಕ್ಕಿಂತ ನೀವು C++ ಕಲಿತಾ ಇದೀರ ಅಂದ್ರೆ ಅವಾಗ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಂಗಿಲ್ಲಲ್ಲ. ಸೊ ಅದಕ್ಕೆ ಅವ್ರು ಇದ್ರ ಬಗ್ಗೆ ಹೇಳಂಗಿಲ್ಲ, ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಇಂಟ್ ಮೇನ್ ಫಂಕ್ಷನ್ ಫಸ್ಟ್ ರನ್ ಆಗುವಂತದಂತ, ಆಯ್ತಾ. ಸೊ ಆದ್ರೆ ಆಕ್ಚುಯಲ್ ಆಗಿ _ಸ್ಟಾರ್ಟ್ ಫಂಕ್ಷನ್ ಐತಲ್ಲ, ಅದು ಫಸ್ಟ್ ರನ್ ಆಗ್ತೈತಿ. ಅದಾದ್ಮೇಲೆ ನಿಮ್ಗೆ ಇಂಟ್ ಮೇನ್ ರನ್ ಆಗುವಂತದ್ದು. ಓಕೆ, ಸೊ ಇವಾಗ ನಾನು ಇಲ್ಲಿ _ಸ್ಟಾರ್ಟ್ ಅಂತ ಬರ್ತೀನಿ. ಸೊ ಯಾಕಂದ್ರೆ ಇದು ನಂದು ಫಂಕ್ಷನ್ ಇಂದ ಹೆಸರು, ಆಯ್ತಾ. ಸೊ ನಮಗೆ ಕೋಲನ್ ಹಾಕ್ತೇನೆ. ಸೊ ಇವಾಗ ಇಲ್ಲಿ ನಂದು ಇಂಟ್ ಮೇನ್ ಅಂತ, ಆಯ್ತಾ. ಸೊ ನಮ್ದು C++ ಅಲ್ಲಿ ಇಂಟ್ ಮೇನ್ ಇರ್ತೈತಲ್ಲ, ಸೊ ನಮ್ದು ಅಸೆಂಬ್ಲಿಯಲ್ಲಿ ಸ್ಟಾರ್ಟ್ ಇರ್ತೈತಿ. ಓಕೆ, ಸೊ ನಮ್ದು ಪ್ರೋಗ್ರಾಮ್ ರನ್ ಆಗ್ತೈತಲ್ಲ, ಅವಾಗ ಫಸ್ಟ್ ಫಂಕ್ಷನ್ ರನ್ ಆಗೋದ ಈ ಫಂಕ್ಷನ್, ಆಯ್ತಾ, ಗ್ಲೋಬಲ್ ಸ್ಟಾರ್ಟ್ ಫಂಕ್ಷನ್. ಓಕೆ, ಸೊ ಅದಕ್ಕೆ ನಾವು ಸ್ಟಾರ್ಟ್ ಅಂತ ಬರೆದ್ರೆ ಇದು ನಮ್ದು ಮೇನ್ ಫಂಕ್ಷನ್ ಆಗಿರ್ತೈತಿ. ಓಕೆ, ಇವಾಗ ನಾ ಇಲ್ಲಿ ಟ್ಯಾಬ್ ಹಾಕ್ತೀನಿ, ಆಯ್ತಾ. ಸೊ ಟ್ಯಾಬ್ ಅಂದ್ರೆ ಒಂದ್ ಸ್ವಲ್ಪ ಸ್ಪೇಸಿಂಗ್ ಇದ್ರೆ ಒಳ್ಳೇದಾಯ್ತಾ, ಯಾಕಂದ್ರೆ ಒಂದ್ ಸ್ವಲ್ಪ ಕ್ಲಿಯರ್ ಆಗ್ತೈತಿ ನಮ್ಗೆ ಓದ್ಲಿಕ್ಕೆ ಕೋಡ್ ಎಲ್ಲ. ಓಕೆ, ಇವಾಗ ಸೊ ನಿಮ್ಗೆ ಇಲ್ಲಿ ತನಕ ಅರ್ಥ ಆಯ್ತು ಅಂತ ತಿಳಿದೀನಿ ಎಲ್ಲ ಲೈನ್ಸ್ ಆಫ್ ಕೋಡ್ ಏನು ಬರ್ದಿದ್ದೀನಿ ಅಂತ. ಓಕೆ, ಸೊ ನಿಮ್ಗೆ ಫುಲ್ಲಿ ಕಂಪ್ಲೀಟ್ ಗೊತ್ತಿರ್ಬೇಕಂತ ಏನಿಲ್ಲ, ಯಾಕಂದ್ರೆ ನೀವು ಇದ್ರ ಬಗ್ಗೆ ಕಲ್ತೇ ಅಲ್ಲ, ಅದಕ್ಕೋಸ್ಕರ, ಆಯ್ತಾ. ಇವಾಗ ನಾ ಇದು ಕೋಡ್ ಬರೀತಾ ಇರೋದು ಯಾಕಂದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತೈತೆ ಅಸೆಂಬ್ಲಿ ಕೋಡ್ ಹೇಗೆ ಕಾಣ್ತೈತೆ ಅಂತ. ಸೊ ಅದಾದ್ಮೇಲೆ ನಾವು ಕಲಿತಾ ಹೋಗ್ತೇವಲ್ಲ, ಅವಾಗ ನಿಮ್ಗೆ ಒಂದು ಟೈಮಲ್ಲಿ ರಿಯಲೈಸ್ ಆಗ್ತೈತೆ, ಓಕೆ ಈ ಲೈನ್ ಆಫ್ ಕೋಡ್ ನಾ ಇಲ್ಲಿ ಬರ್ದಿದ್ದೆ, ಸೊ ಇದು ಈ ಕೆಲಸ ಮಾಡ್ತಾ ಅಂತ. ಓಕೆ, ಸೊ ಅದರಿಂದ ಏನಾಗ್ತೈತಿ, ಒಂದು ಸ್ವಲ್ಪ ಕಲೀಲಿಕ್ಕೆ ಈಸಿ ಆಗ್ತೈತಿ ನಮಗೆ, ಯಾಕಂದ್ರೆ ನಾವು ಒಂದು ಎನ್ವೈರ್ಮೆಂಟ್ ಸೆಟ್ ಮಾಡ್ತಾ ಇದ್ದೇವೆ. ಅಂದ್ರೆ ಇವಾಗ ಕೋಡನ್ನು ಪದೇ ನೋಡ್ತಾ ಅಲ್ಲ, ನಮ್ಮ ತಲೆಯಲ್ಲಿ ಕುಂತ್ ಬಿಡ್ತೈತೆ ಅದು. ಓಕೆ, ಇದು ಯಾಕೆ ಬರ್ದಿರ್ಬೋದಂತ ಅದರಿಂದ ಅರ್ಥ ಗೊತ್ತಾದಾಗ ನಮ್ಗೆ ಒಂದು ಸ್ವಲ್ಪ ಖುಷಿನೂ ಆಗ್ತೈತಿ, ಜೊತೆಗೆ ಅದು ಯಾವಾಗಲೂ ನೆನಪಿರ್ತೈತಿ ನಮ್ಮ ತಲೆಯಲ್ಲಿ, ಆಯ್ತಾ. ಸೊ ಅದಕ್ಕೋಸ್ಕರ ನಾನು ಇದೇ ಥರ ಕಲ್ತಿದ್ದೆ. ಸೊ ಅದಕ್ಕೋಸ್ಕರ ನಂಗನ್ಸ್ತು ಈ ಮೆಥಡಲ್ಲಿ ಕಳಿಸಿದ್ರೆ ಓಕೆ ಎಲ್ಲರಿಗೂ ಒಂದು ಸ್ವಲ್ಪ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಅಂತ. ಇವಾಗ ನಾವು ನೆಕ್ಸ್ಟ್ ಬರಿತೇವೆ, ಒಂದು ಕಮೆಂಟ್ ಹಾಕ್ತೀನಿ ಅಂತ ಇಲ್ಲಿ. ಸೊ ನಾವೇನು ಮಾಡ್ತಾ ಇದೀವಿ ಅಂತ. ಸೊ ಇನ್ನು ನಾವು ರೈಟ್, ಸೊ ನಾವು ಫಸ್ಟ್ ಒಂದು ಪ್ರಿಂಟಿಂಗಿಗೆ ಒಂದು ಕಮಾಂಡ್ ಅಂತ ಬರಿತೀವಿ 1 ಅಂತ. ಸೊ ಅದಾದ್ಮೇಲೆ ನಾವೇನು ಮಾಡ್ತೀವಿ, ಮೆಸೇಜನ್ನು ಕಳಿಸ್ತೀವಿ ನಾವು, ಆಯ್ತಾ. ಮೆಸೇಜನ್ನು ಕಳಿಸ್ತೇವೆ, ಅದಾದ್ಮೇಲೆ ಲೆಂತ್ ಅನ್ನು ಕಳಿಸ್ತೇವೆ ನಮ್ದು ಮೆಸೇಜಿಂದ.
ಸೊ ಎಷ್ಟು ಲೆಂತ್ ಐತಿ ಇದರಿಂದ ಅಂತ. ಸೊ ಅದರಿಂದ ನಮ್ದು ಪ್ರಿಂಟ್ ಆಗ್ತಿದ್ದು ಆಯ್ತಾ, ಕಾನ್ಸೋಲಲ್ಲಿ ಅಥವಾ ಟರ್ಮಿನಲಲ್ಲಿ. ಓಕೆ, ಸೊ ಇವಾಗ ನಾನು ನೆಕ್ಸ್ಟ್ ಲೈನಿಗೆ ಬರ್ತೇನೆ ಆಯ್ತಾ, ಒಂದು ಸ್ವಲ್ಪ ದೂರ ಇರೋನು ಕಮೆಂಟಿಂದ. ಓಕೆ, ಸೊ ಇವಾಗ ನಾ ಇಲ್ಲಿ ಮೂವ್ RAX, 1. ಸೊ ಇದು ನಮ್ದೊಂದು ಸಿಸ್ಟಮ್ ಕಾಲ್ ಆಯ್ತಾ, SYS ರೈಟ್ ಅಂತ ಬರೀತೇನೆ ಆಯ್ತಾ. ಸೊ ಇದು ಆ್ಯಕ್ಚುಲಿ ಏನು ಮಾಡ್ತಿತ್ತಂದ್ರೆ, ಸೊ ನಮ್ದು RAX ಅಂತ ಒಂದು ರಿಜಿಸ್ಟರ್ ಐತಾಯ್ತಾ. ಸೊ ಇದು RAX ರಿಜಿಸ್ಟರ್ ಏನು ಮಾಡ್ತೈತಿ ಅದೇನು ಅಂತೆಲ್ಲ ನಾವು ಮುಂದೆ ಕಲಿತೇವೆ. ಸೊ ಇವಾಗ ತಿಳಿದಿ ನಾ RAX ಅಂತ ಒಂದು ರಿಜಿಸ್ಟರ್ ಐತಿ, ಅದರಲ್ಲಿ 1 ಅನ್ನೋ ಒಂದು ವ್ಯಾಲ್ಯೂ ಐತಲ್ಲ, ಅದನ್ನ ನಾನು RAX ಒಳಗಡೆ ಸ್ಟೋರ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಅಸೆಂಬ್ಲಿ ಕೋಡಲ್ಲಿ ನಾವೇನು ಹೇಳ್ತೇವೆ ಅಂದರೆ, RAX ಅನ್ನ ಡೆಸ್ಟಿನೇಷನ್ ಅಂತ ಹೇಳ್ತೇವೆ, 1 ಅನ್ನ ಸೋರ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಇದು ಸೋರ್ಸ್, ಇದು ಡೆಸ್ಟಿನೇಷನ್. ಅಂದರೆ ಇವಾಗ ನಾವು ಏನಾದ್ರು ಮೂವ್ ಮಾಡ್ಬೇಕಿತ್ತಂದ್ರೆ ನಾವು ಫಸ್ಟ್ ಡೆಸ್ಟಿನೇಷನ್ ಅನ್ನು ಬರಿತೇವೆ. ಸೊ ಎಲ್ಲಿ ಮೂವ್ ಮಾಡ್ಬೇಕಂತಿದೀವಿ ಅಂತ, ಸೊ ಅದಾದ್ಮೇಲೆ ಅದನ್ನ ಸೋರ್ಸ್ ಬರಿತೀವಿ ಆಯ್ತಾ, ಏನನ್ನು ಮೂವ್ ಮಾಡ್ಬೇಕಂತಿದ್ದೀರ ಅಂತ. ಓಕೆ, ಸೊ ಇದೇ ಕೆಲಸ ಆಗುವಂಥದ್ದು. ಓಕೆ, ಸೊ ಮೂವ್ ಅಂತ ಒಂದು ಕಮಾಂಡ್ ಬರೆದ್ರೆ ಮೂವ್ ಆಗ್ತೈತಿ. ಸೊ ಅದ್ರಲ್ಲಿ RAX ಅಂತ ಒಂದು ರಿಜಿಸ್ಟರ್ ಐತಿ, ಅದ್ರಲ್ಲಿ ನಾವು 1 ಅನ್ನೋ ವ್ಯಾಲ್ಯೂ ಅನ್ನ ಮೂವ್ ಮಾಡ್ತಾ ಇದೀವಿ. ಸೊ 1 ಅನ್ನೋ ವ್ಯಾಲ್ಯೂ ಏನು ಮಾಡ್ತೈತೆ ಅಂದ್ರೆ ನಮ್ದು ಸಿಸ್ಟಮ್ ಪ್ರಿಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀರಿ ಆಯ್ತಾ, ಸಿಸ್ಟಮ್ ಒಳಗಡೆ ಪ್ರಿಂಟ್ ಮಾಡ್ಲಿಕ್ಕೆ. ಓಕೆ, ಸೊ ಇದನ್ನ ಬಗ್ಗೆ ನಾನು ಒಂದು ಸ್ವಲ್ಪ ಮುಂದೆ ಇನ್ನೊಂದ್ಸತಿ ಬರ್ತೀನಿ ಆಯ್ತಾ. ಸೊ ಒಂದು ಸ್ವಲ್ಪ ಕೆಳಗೆ ಕೋಡ್ ಬರ್ದಾದ್ಮೇಲೆ ನಾನು ಮತ್ತೆ ಬರ್ತೀನಿ ಇದ್ರ ಕಡೆ ಆಯ್ತಾ, ಇನ್ನೊಂದು ಸ್ವಲ್ಪ ಹೇಳೋದೈತಿ ಇದ್ರ ಬಗ್ಗೆ ನಿಮಗೆ. ಓಕೆ, ಸೊ ಅದಾದ್ಮೇಲೆ ಮತ್ತೆ ಮೂವ್ RDI, 1 ಅಂತ ಬರೀತೇವೆ. ಓಕೆ ಓಕೆ, ಸೊ ಇದನ್ನ ನಾವು ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂತ ಹೇಳ್ತೇವೆ ಆಯ್ತಾ. ಸೊ ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂದ್ರೆ ನಾವಾಗಿ ಏನು ಮಾಡ್ತೇವೆ ಅಂದ್ರೆ, ಸೊ ಇಲ್ಲಿ 1 ಬರೆಯೋದ್ರಿಂದ ಏನಾಯ್ತಂದ್ರೆ, ಇದು RDI ಒಳಗಡೆ ನಾವು ಆ 1 ವ್ಯಾಲ್ಯೂ ಸ್ಟೋರ್ ಮಾಡ್ತೀವಿ. ಸೊ ಆ 1 ವ್ಯಾಲ್ಯೂ ಅಂತ ಹೇಳಿದ್ರೆ ಏನಂದ್ರೆ, ನಮ್ದು ಟರ್ಮಿನಲ್ ಐತಲ್ಲ ಅದ್ರಲ್ಲಿ ಪ್ರಿಂಟ್ ಮಾಡ್ಬೇಕು ನೀನಂತ. ಓಕೆ, ಸೊ ಅಂದ್ರೆ ನಮ್ಗೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ರನ್ ಮಾಡ್ತೀವಲ್ಲ ಇದು ಕೋಡನ್ನು, ಸೊ ಆಪರೇಟಿಂಗ್ ಸಿಸ್ಟಮಿಗೆ ಗೊತ್ತಿರಲ್ಲ ಎಲ್ಲಿ ಪ್ರಿಂಟ್ ಮಾಡ್ಬೇಕಂತ. ಸೊ ನಾವು ಹೇಳ್ತಾ ಇದ್ದೀವಿ ನಾನು ಟರ್ಮಿನಲ್ ಪ್ರಿಂಟ್ ಮಾಡ್ಬೇಕು ನೀನಂತ. ಸೊ ಅದಕ್ಕೋಸ್ಕರ ನಾವು 1 ಅಂತ ಬರಿತಾ ಇದ್ದೀನಿ ಆಯ್ತಾ. ಓಕೆ, ಸೊ ನಾವು ಇಲ್ಲಿ 1 ಅಂತ ಬರಿತಾ ಇರೋದು ಯಾಕಂದ್ರೆ ಇದು ಪ್ರಿಂಟ್ ಮಾಡಲಿಕ್ಕೆ ನಾವು 1 ಅಂತ ಬರಿತಾ ಇರೋದು. RAX ಅನ್ನೋ ರಿಜಿಸ್ಟರಲ್ಲಿ ನಾವು 1 ವ್ಯಾಲ್ಯೂ ಸ್ಟೋರ್ ಮಾಡ್ತಿದ್ದೀವಲ್ಲ. ಸೊ ಈ 1 ವ್ಯಾಲ್ಯೂ ಏನು ಮಾಡ್ತೈತೆ ಅಂದರೆ ರೈಟ್ ಮಾಡ್ತೈತಿ, ಮತ್ತು RDIಯಲ್ಲಿ 1 ವ್ಯಾಲ್ಯೂ ಏನು ಮಾಡ್ತೈತೆ ಅಂದರೆ ಟರ್ಮಿನಲಲ್ಲಿ ಪ್ರಿಂಟ್ ಮಾಡ್ತೈತಿ. ಓಕೆ, ಸೊ ಅಂದರೆ ಲೊಕೇಶನ್ ಕೊಡ್ತೈತಿ. ಇದು ಪ್ರಿಂಟ್ ಮಾಡ್ಬೇಕಂತ ಒಂದು ಕಮಾಂಡ್ ಐತಿ, ಸೊ ಇದು ಟರ್ಮಿನಲಲ್ಲಿ ಪ್ರಿಂಟ್ ಮಾಡ್ಬೇಕಂತ ಹೇಳ್ತೈತಿ. ಓಕೆ, ಸೊ ಇದು ಲೊಕೇಶನ್ ಕೊಡ್ತೈತಿ, ಇದೇನು ಕೆಲಸ ಮಾಡ್ಬೇಕಂತ ಹೇಳ್ತೈತಿ. ಓಕೆ, ಸೊ ಇಲ್ಲಿ ಎರಡು ಕಡೆ ಒಂದೇ ಬರ್ದೇವಲ್ಲ, ಏನು ಡಿಫ್ರೆನ್ಸ್ ಅಂತ ಕೇಳ್ಬೋದು ನೀವು. ಸೊ ಅದನ್ನ ನಾವು ರಿಜಿಸ್ಟರ್ ಬಗ್ಗೆ ಕಲಿತೇವಲ್ಲ ಅವಾಗ ಗೊತ್ತಾಗ್ತೈತೆ ಆಯ್ತಾ. ಇವಾಗ ಒಂದೇ ಕ್ಲಾಸಲ್ಲಿ ಎಲ್ಲ ಕಲ್ತ್ರೆ ನಿಮ್ಮದು ತಲೆ ಹಾಳಾಗ್ಬಿಡ್ತಿದೆ ಆಯ್ತಾ. ಓಕೆ, ಸೊ ಇಲ್ಲಿ ನಾನು ಏನು ಬರಿತೀನಿ ಅಂದರೆ 1 = STDOUT ಅಂದರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಆಯ್ತಾ. ಸೊ ಇವಾಗ ನಾವು C++ ಅಲ್ಲಿ Cout ಯೂಸ್ ಮಾಡ್ತೀವಲ್ಲ, ಸೊ ಅದು ನಮ್ಮ ಟರ್ಮಿನಲ್ ಪ್ರಿಂಟ್ ಮಾಡ್ತಿದ್ದಲ್ಲ, Cout ಅಂತ ಬರೆದ್ರೆ ಏನಾದ್ರು ಒಂದು ಪ್ರಿಂಟ್ ಮಾಡ್ಲಿಕ್ಕಿತ್ತಂದ್ರೆ, ಸೊ ಅದೇ ಕೆಲಸ ಇಲ್ಲಿ ನಮ್ದು 1 ಅನ್ನೋ ನಂಬರ್ ಮಾಡ್ತೈತೆ ಆಯ್ತಾ. ಸೊ ಇವಾಗ ನಾವು ಮುಂದೆ ಹೋಗೋಣ. ಸೊ ಅದಕ್ಕೆ ಹೇಳಿದ್ದೀನಿ ನಾನು, ಅಸೆಂಬ್ಲಿ ಅಷ್ಟು ಸುಲಭ ಇಲ್ಲ, ಕಷ್ಟ ಐತಿ. ಆದರೆ ನೀವು ಕಲಿತಾ ಹೋಗ್ತೇವಲ್ಲ ನಿಮ್ಗೆ ತುಂಬ ಈಸಿ ಅನಿಸ್ತೈತಿ, ಮತ್ತು ಇದನ್ನು ನೀವು ತುಂಬ ಅಚೀವ್ಮೆಂಟ್ಸ್ಗಳನ್ನು ಮಾಡ್ಬೋದು ಅಂತ ಹೇಳ್ತೇನೆ ಆಯ್ತಾ. ತುಂಬ ವೆರೈಟಿ ಆಫ್ ಸಾಫ್ಟ್ವೇರ್ಗಳನ್ನು ಬಿಲ್ಟ್ ಮಾಡ್ಬೋದು ನೀವು ಇದರಿಂದ. ಓಕೆ, ಸೊ ಅದೊಂದು ಯೂಸ್ಫುಲ್ ಐತಿ, ಮತ್ತು ನಿಮಗೆ ಕಂಪ್ಯೂಟರಿನ ವರ್ಕಿಂಗ್ ಬಗ್ಗೆನೂ ಗೊತ್ತಾಗ್ಬಿಡ್ತೈತಿ. ಓಕೆ, ಸೊ ಇದಾದ್ಮೇಲೆ ನಾನು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ LEA RSI, ಬ್ರ್ಯಾಕೆಟಲ್ಲಿ MSG ಅಂತ ಬರಿತೀವಿ ಆಯ್ತಾ. ಓಕೆ, ಸೊ ಈ ಲೈನ್ ಆಫ್ ಕೋಡ್ ಏನು ಮಾಡ್ತೈತಂದರೆ, ಸೊ ಇದು LEA ಅಂತ ಬರ್ತೀವಲ್ಲ, ಸೊ ಇದೇನು ಮಾಡ್ತೈತಂದರೆ ಇದನ್ನ ಫುಲ್ ಫಾರ್ಮ್ ಏನಂತ ಹೇಳಿದ್ರೆ ಲೋಡ್ ಎಫೆಕ್ಟಿವ್ ಅಡ್ರೆಸ್ಸಿಂಗ್ ಆಯ್ತಾ. ಸೊ ಅದನ್ನ ನೋಟ್ಸಲ್ಲಿ ಆಮೇಲೆ ಬರೆದು ಕೊಡ್ತೇನೆ ಆಯ್ತಾ ನಿಮಗೆಲ್ಲ ನೋಟ್ಸಲ್ಲಿ ಫುಲ್ ಫಾರ್ಮ್ ಎಲ್ಲ. ಓಕೆ, ಸೊ LEA ಅಂದರೆ ಲೋಡ್ ಎಫೆಕ್ಟಿವ್ ಅಡ್ರೆಸ್ಸಿಂಗ್ ಅಂತ. ಸೊ ಲೋಡ್ ಎಫೆಕ್ಟಿವ್ ಅಡ್ರೆಸ್ಸಿಂಗ್ ಅಂದರೆ ಇವಾಗ ನಮ್ದು ಏನಾದ್ರು ಅಡ್ರೆಸ್ ಸ್ಟೋರ್ ಮಾಡೋದಿತ್ತಂದರೆ ಆವಾಗ ನಾವು ಇದು LEA ಅನ್ನು ಯೂಸ್ ಮಾಡ್ತೀವಿ ಆಯ್ತಾ. RSI ಅಂತ ಒಂದು ರಿಜಿಸ್ಟರ್ ಐತಿ, ಸೊ ಅದರೊಳಗಡೆ ನಾವು ಆ ಮೆಸೇಜಿನ ಲೊಕೇಶನನ್ನು ಸ್ಟೋರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಡಬಲ್ ಬ್ರ್ಯಾಕೆಟ್ಸಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ಸಲ್ಲಿ ನಾನು MSG ಅಂತ ಬರೆದ್ರೆ ಏನಾಗ್ತಿತ್ತಂದರೆ, ಸೊ ಇವಾಗ ಈ ಲೊಕೇಶನ್ ನಂದಿನ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತೈತಿ. ಓಕೆ, ಸೊ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತೈತಿ. ಸೊ ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ಮೇಲೆ ಸೊ ಮುಂದೆ ಹೋಗ್ಮೇಲೆ ಓಕೆ ಇದು ಹಲೋ ವರ್ಲ್ಡ್ ಅಂತ ಒಂದು ಡೇಟಾ ಐತಿ. ಓಕೆ, ಸೊ ಇದನ್ನು ಕಾಪಿ ಮಾಡ್ತೈತಿ ಇದರಲ್ಲಿ, ಜೊತೆಗೆ ಅದಾದ್ಮೇಲೆ 10 ಅಂತ ಬರ್ತೀನಿ. ಸೊ ಇದನ್ನ ಆದಮೇಲೆ
ನೆಕ್ಸ್ಟ್ ಲೈನು ಒಂದು ಜನ್ರೇಟ್ ಮಾಡ್ಬೇಕಂತ ಇದ್ರಲ್ಲಿ ಸ್ಟೋರ್ ಮಾಡಿಬಿಡ್ತೀವಿ RSI ಅಂತ. ಓಕೆ, ಸೊ ಇದಾದ್ಮೇಲೆ ಇದನ್ನು ಎಕ್ಸೆಸ್ ಮಾಡಾಯ್ತಾ. ಸೊ ಇದಾದ್ಮೇಲೆ ಇಲ್ಲಿ ಸ್ಪೇಸ್ ಐತಿ. ಸೊ ಇದಾದ್ಮೇಲೆ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ವಾಪಸ್ ಡೈರೆಕ್ಟ್ ಇದೇ ಲೊಕೇಶನ್ಗೆ ಬಂದ್ಬಿಡ್ತೀವಿ ನಮ್ದು ಕೋಡ್, ಆಯ್ತಾ. ಸೊ ಅಂದರೆ ಇದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೈತಿ. ಓಕೆ, ಸೊ ನೆಕ್ಸ್ಟ್ ನಾ ಏನು ಕೋಡ್ ಬರೀತೀನಲ್ಲ, ಇದು ಫಸ್ಟ್ ರನ್ ಆಗ್ಬೇಕಾದ್ರೆ ಈ ಲೊಕೇಶನಿಗೆ ಹೋಗ್ತೈತಿ, ಈ ಡೇಟಾ ತೊಗೊತೈತಿ, ಆಮೇಲೆ ವಾಪಸ್ ಇದೇ ಲೊಕೇಶನಿಗೆ ಬರ್ತೈತಿ. ಅಂದರೆ ನಮ್ದು ಮುಂದಿನ ಕೋಡ್ ಸ್ಟಾರ್ಟ್ ಆಗ್ತೈತೆ ರನ್ ಮಾಡ್ಲಿಕ್ಕೆ, ಆಯ್ತಾ. ಸೊ ಇವಾಗ ನಾವು ಮೂವ್ ಮಾಡ್ತೀವಿ. ಸೊ ಇವಾಗ ನೆಕ್ಸ್ಟ್ ನಮ್ದು ಏನೈತಿ, ಸೊ ಮೆಸೇಜನ್ನು ಎಕ್ಸೆಸ್ ಮಾಡಾಯ್ತು. ಸೊ ಇವಾಗ ನಾವು ಏನು ಮಾಡೋಕ್ಕೆ ನಮ್ದು ಲೆಂತನ್ನು ಹೇಳ್ಬೇಕು, ಆ ಮೆಸೇಜಿನ ಲೆಂತ್ ಎಷ್ಟೈತೆ ಅಂತ. ಓಕೆ, ಸೊ ಅದನ್ನೇ ನಾವು ಮಾಡ್ತಾ ಇರೋದು ಇಲ್ಲಿ. ಸೊ ಮೂವ್ ಆರ್ ಡಿ ಎಕ್ಸ್ ಅದರೊಳಗಡೆ ಇದನ್ನ ಸೈಜನ್ನು ಸ್ಟೋರ್ ಮಾಡ್ತೀವಿ. ಸೊ ಇವಾಗ ಹಲೋ ಅಲ್ಲಿ ಟೋಟಲಾಗಿ ಎಷ್ಟು ಲೆಟರ್ ಐತಿ. ಸೊ ಇಲ್ಲಿ 5 ಐತಿ, ಇಲ್ಲಿ 5 ಐತಿ. ಸೊ ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದೇವೆ. ಸೊ ಟೋಟಲಾಗಿ ಸೇರಿದ್ರೆ 5 5 10 ಆಯ್ತು, ಪ್ಲಸ್ ಇದೊಂದು ಸ್ಪೇಸ್ ಹಿಡಿದ್ರೆ 11 ಆಯ್ತು. ಸೊ ಅದಾದಮೇಲೆ ಒಂದು ನೆಕ್ಸ್ಟ್ ಲೈನ್ ಜನ್ರೇಟ್ ಮಾಡ್ತಾ ಇದ್ದೀವಿ, ಅದಕ್ಕೆ 12 ಆಯ್ತು. ಓಕೆ, ಸೊ ಇವಾಗ ನಾನಿಲ್ಲಿ 12 ಅಂತ ಬರಿತೀನಿ, ಆಯ್ತಾ. ಓಕೆ, ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಇಲ್ಲೇ ಬರೆದ್ಬಿಡ್ಬೋದು, ಆಯ್ತಾ. ಸೊ ಇನ್ನೊಂದು ಮೆಥಡ್ ಏನೈತಿ, ಸೊ ಇವಾಗ ನಾವು ಇಲ್ಲಿ ಹಲೋ ವರ್ಲ್ಡ್ ಬದಲಾಗಿ ಹಲೋ ಅಸೆಂಬ್ಲಿ ಅಂತ ಬರೀಬೋದು ಇಲ್ಲಿ. ಸೊ ಅವಾಗ ಏನಾಯ್ತು, ಅವಾಗ ಇಲ್ಲಿ ಅದ್ರಿಂದ ಸೈಜ್ ಚೇಂಜ್ ಆಗಿರ್ತೈತಲ್ಲ, 12 ಇರಂಗಿಲ್ಲ. ಅವಾಗ ಅಸೆಂಬ್ಲಿಯಲ್ಲಿ ಎಷ್ಟು ವರ್ಡ್ ಐತಿ, ASSEMBLY. ಸೊ ಟೋಟಲ್ 8 ಲೆಟರ್ಸ್ ಎಕ್ಸ್ಟ್ರಾ ಆ್ಯಡ್ ಆಗ್ತೈತಿ ಇದರಲ್ಲಿ. ಸೊ 8 ಅಲ್ಲ, 3 ಲೆಟರ್ ಎಕ್ಸ್ಟ್ರಾ ಆ್ಯಡ್ ಆಗ್ತೈತಿ. ಸೊ ಅವಾಗ ಏನಾಯ್ತು, ಸೊ ಇಲ್ಲಿ 12 ಲೆಟರ್ಸ್ ಅಷ್ಟೇ ಐತಿ, ಅಂದರೆ ಫುಲ್ ಕಂಪ್ಲೀಟ್ ಪ್ರಿಂಟೇ ಆಗಲ್ಲ, ಅದು ಎರರ್ ತೋರಿಸ್ಬಿಡ್ತೈತಿ. ಓಕೆ, ಅದಕ್ಕೆ ನಾವು ಏನು ಮಾಡ್ತೀವಿ, ನಾವು ಒಂದು ಲೈನ್ ಆಫ್ ಕೋಡನ್ನು ಬರಿತೀವಿ, ಆಯ್ತಾ. ಸೊ LEN ಅಂತ ಬರೆದ್ರೆ ಇದು ಆಬ್ವಿಯಸ್ಲಿ ಇವಾಗ ಒಂದು ವೇರಿಯೇಬಲ್ ಅಥವಾ ಲೇಬಲ್ ಅಂತ ಹೇಳ್ಬೋದು, ಆಯ್ತಾ. ಸೊ ಆ್ಯಕ್ಚುಲ್ ಲೇಬಲ್ ಇದೆ, ವೇರಿಯೇಬಲ್ ಅಂತ ಹೇಳ್ತಾ ಇದ್ದೀನಿ ಸದ್ಯಕ್ಕೆ, ಆಯ್ತಾ. ಸೊ ಇಲ್ಲೊಂದು ವೇರಿಯೇಬಲ್ ಅಂತ ಹೆಸರು ಕೊಟ್ಟಿದ್ವಿ, ಲೆಂತ್ ಅಂತ. ಸೊ ಅದ್ರಲ್ಲಿ ಏನು ಮಾಡ್ಬೇಕು, ನಾವು ಸ್ಟೋರ್ ಮಾಡ್ಬೇಕು. ಏನು ಸ್ಟೋರ್ ಮಾಡ್ಬೇಕು, ಇದನ್ನ ಸೈಜನ್ನು ಸ್ಟೋರ್ ಮಾಡ್ಬೇಕಲ್ಲ. ಸೊ ನಾವು ನೆಕ್ಸ್ಟ್ ಏನು ಬರಿತೀವಿ, ಸೊ ನೆಕ್ಸ್ಟ್ ಏನು ಬರಿತೀವಿ, EQU, ಆಯ್ತಾ. ಸೊ EQU ಅಂದರೆ ಈಕ್ವಲ್, ಆಯ್ತಾ. ಈಕ್ವಲ್ ಅಂತ ನಿಮ್ಗೆ ಓದ್ರೇನೆ ಗೊತ್ತಾಗ್ಬಿಡ್ತೀರಿ, EQU ಅಂದರೆ ಈಕ್ವಲ್ ಅಂತ. ಸೊ ಈಕ್ವಲ್ ಟು ಡಾಲರ್, ಸೊ $-MSG, ಆಯ್ತಾ. ಸೊ ಇವಾಗ ಆ್ಯಕ್ಚುಲಿ ಇದೇನಾಯ್ತು ಅಂತ ಹೇಳಿದ್ರೆ, ಸೊ ಇವಾಗ ಲೆಂತ್ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ವಿ. ಸೊ ಅದಕ್ಕೆ ಒಂದು ಈಕ್ವಲ್ ಟು ಸೈನ್ ಹಾಕಿದ್ವಿ ಅಂತ ಹೇಳಿದ್ವಿ. ಸೊ ನಾವು ಇಲ್ಲಿ ಸೈನ್ ಬದಿಯಾಗೆ EQU ಅಂತ ಬರಿತೀವಿ, ಆಯ್ತಾ. ಸೊ ಅದಾದಮೇಲೆ ಸೊ ನಿಮ್ಗೆ ಇಲ್ಲಿ ನೋಡ್ಲೇಬೋದು, ಆಯ್ತಾ. ಸೊ ಮೂವಿಗೆ ನಾವು ಇಲ್ಲಿ ಮೂವ್ ಅಂತ ಬರಿತೀವಿ, ಆಯ್ತಾ. ಸೊ ನಮಗೇನೋ ವ್ಯಾಲ್ಯೂ ಆ್ಯಡ್ ಮಾಡ್ಲಿಕ್ಕಿತ್ತಲ್ಲ, ನಾವು ಪ್ಲಸ್ ಐಕಾನ್ ಯೂಸ್ ಮಾಡೋಂಗಿಲ್ಲ ಇತ್ತು ಅಸೆಂಬ್ಲಿಯಲ್ಲಿ, ADD ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಅದಕ್ಕೋಸ್ಕರ ಹಾಗೇನೇ ಇಲ್ಲಿ ಈಕ್ವಲ್ ಟು ಇಲ್ಲ, ನಮಗೆ EQU ಅಂತ ಬರಿತೀವಿ ನಾವು, ಆಯ್ತಾ. ಸೊ ಸೈನ್ ಬದಲಾಗಿ ವರ್ಡ್ಸನ್ನು ಯೂಸ್ ಮಾಡ್ತೀವಿ ನಾವು ಅಸೆಂಬ್ಲಿಯಲ್ಲಿ. ಓಕೆ, ಅಂದರೆ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿರುವಂಥದ್ದು. ಓಕೆ, ಸ್ಟಾರ್ಟಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿತ್ತಲ್ಲ ಇದು. ಸೊ ಎಲ್ಲರಿಗೂ ಯೂಸ್ ಮಾಡ್ಲಿಕ್ಕೆ ಆಗಲಿ, ಒಂದು ಸಿಂಪಲ್ ಇಂಗ್ಲೀಷಲ್ಲಿ ಇರಲಿ ಅಂತ ಸೈನನ್ನು ಯೂಸ್ ಮಾಡೋದ್ರ ಬದಲಾಗಿ ಇಂಗ್ಲೀಷ್ ವರ್ಡ್ಸನ್ನು ಯೂಸ್ ಮಾಡಿದ್ರೆ, ಆಯಿತಾ. ಸೊ ಓಕೆ, ಅದಾದಮೇಲೆ ನಾವು ಇಲ್ಲಿ ಡಾಲರ್ ಅಂತ ಬರ್ತೀವಿ. ಡಾಲರ್ ಅಂದರೆ ಏನಂದರೆ ಅದೊಂದು ನಮ್ಮದು ಕರೆಂಟ್ ಲೊಕೇಶನ್, ಆಯಿತಾ. ಸೊ ಇವಾಗ ನಾವು ಒಂದು ಸ್ವಲ್ಪ ಕೆಳಗೆ ಬರ್ತೀನಿ, ಆಯಿತಾ. ಕೋಡಲ್ಲಿ ಇನ್ನೂ ಪ್ರಾಬ್ಲಮ್ ಮಾಡಬೇಕಂತಿದ್ದೀನಿ ನಾನು. ಸೊ ಇವಾಗ ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ, ಇವಾಗ ನಮ್ದು ಮೆಮೊರಿಯಲ್ಲಿ ಇದು ಹೆಂಗೆ ಸ್ಟೋರ್ ಆಗಿರ್ತೈತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಒಂದೊಂದು ಈಚ್ ಲೆಟರ್ನ 1 ಬೈಟಿನ ಡೇಟಾ ಯೂಸ್ ಮಾಡ್ಲಿಕ್ಕೆ ಹೇಳಿದ್ದೀವಲ್ಲ. ಸೊ ನಮ್ದು ಮೆಮೊರಿಯಲ್ಲಿ ಹೆಂಗೆ ಸ್ಟೋರ್ ಆಗಿರ್ತೈತೆ ಅಂತ ಹೇಳಿದ್ರೆ, ನಮ್ದು ಕಂಪ್ಯೂಟರ್ ಮೆಮೊರಿಯಲ್ಲಿ ಈ ಹಲೋ ವರ್ಲ್ಡ್ HELLO, ಅದಾದ್ಮೇಲೆ ಒಂದು ಸ್ಪೇಸ್ ಐತಿ, ಆಮೇಲೆ WORLT. ಓಕೆ, ಸೊ ಇದಾದಮೇಲೆ ನಾವೊಂದು 10 ಅಂತ ಹಾಕಿದ್ವಲ್ಲ ನೆಕ್ಸ್ಟ್ ಲೈನ್. ಸೊ ಅದು 10 ಇರ್ತೈತಿ. ಸೊ ಅದಾದಮೇಲೆ ಇಲ್ಲಿ ನಮ್ದು ಡಾಲರ್ ಇರ್ತೈತೆ, ಆಯಿತಾ. ಸೊ ಡಾಲರ್ ಅಂದರೆ ಇದು ನಮ್ದು ಕರೆಂಟ್ ಲೊಕೇಶನ್, ಆಯಿತಾ. ಸೊ ಇವಾಗ ಡಾಲರ್ ಅಂತ ಬರೆದ್ರೆ ಏನಾಯ್ತು, ನನ್ನ ಮೆಮೊರಿಯಲ್ಲಿ ಕರೆಂಟ್ ಲೊಕೇಶನ್ ಏನೈತಿ, ಆ ಲೊಕೇಶನನ್ನು ಡಾಲರ್ ಅಂತ ಅಸೈನ್ ಮಾಡಿದ್ದೈತಿ. ಹಲೋ ವರ್ಲ್ಡ್ ಆದಮೇಲೆ 10 ಆದಮೇಲೆ ಇದ್ರ ಮುಂದೆ ನಾ ಏನು ಡೇಟಾ ಸ್ಟೋರ್ ಮಾಡಿಲ್ಲ. ಸೊ ಅದಕ್ಕೆ ಇದು ನಂದು ಎಕ್ಸಾಕ್ಟ್ ಲೊಕೇಶನ್ ಆಗಿಬಿಡ್ತೈತಿ. ಓಕೆ, ಸೊ ಅದ್ರ ಮೈನಸ್ ಮೆಸೇಜನ್ನು ಮಾಡ್ತೀನಿ. ಸೊ ಮೆಸೇಜಲ್ಲಿ ಎಷ್ಟು ವರ್ಡ್ ಐತಿ, ಓಕೆ, ಟೋಟಲಾಗಿ ನಾವು ಎಷ್ಟು ಕ್ಯಾರೆಕ್ಟರ್ ಐತೆ ಅಂತ ಅಥವಾ ಎಷ್ಟು ಬೈಟ್ ಆಫ್ ಸ್ಪೇಸ್ ತೊಗೊಂಡೈತೆ ಅಂತ ನಾವು ಇಲ್ಲಿ ಬರೆದಿದ್ದೇವೆ ನೋಡಿರಿ, 12, ಹೌದಿಲ್ಲ. ಸೊ ಅಂದರೆ 1 ಲೆಟರ್ 1 ಬೈಟ್ ಆಫ್ ಡೇಟಾ ತೊಗೊಂಡಿತ್ತಂದರೆ ಟೋಟಲಾಗಿ 12 ಬೈಟ್ ಆಫ್ ಡೇಟಾ ಯೂಸ್ ಆಗಿತ್ತು. ಸೊ ಇದಿಷ್ಟು ಡೇಟಾ ಸ್ಟೋರ್ ಮಾಡಲಿಕ್ಕೆ. ಓಕೆ, ಸೊ ಅದಾದಮೇಲೆ ನಮ್ದು 13th ಬೈಟಲ್ಲಿ ನಮ್ದು ಎಕ್ಸಾಕ್ಟ್ ಲೊಕೇಶನ್ ಅಂದರೆ ಕರೆಂಟ್ ಲೊಕೇಶನ್ ಬಂದ್ಬಿಡ್ತೀವಿ. ಓಕೆ, ಸೊ ಇದು ಸ್ಟಾರ್ಟಿಂಗ್ ಅಡ್ರೆಸ್, ಇದು ನಮ್ದು ಎಂಡಿಂಗ್ ಅಡ್ರೆಸ್. ಸೊ
ನಿಮಗೆ ಇದನ್ನ ಉಲ್ಟಾ ಮಾಡಿದ್ನಾ ಅಂತ ಆಯಿತಾ. ಸೊ ಆ್ಯಕ್ಚುಲಿ ನಮ್ಮದು ಅಸೆಂಬ್ಲಿಯಲ್ಲಲ್ಲ, ನಾವು ಏನಾದ್ರು ಒಂದು ಡೇಟಾ ಸ್ಟೋರ್ ಮಾಡಿದರೆ ಅದು ಸ್ಟ್ಯಾಕನ್ನು ಯೂಸ್ ಮಾಡ್ತಿತ್ತು ಆಯಿತಾ. ಸ್ಟ್ಯಾಕ್ ಅಂದರೆ ಫಸ್ಟ್ ಇನ್ ಲಾಸ್ಟ್ ಔಟ್ ಆಯಿತಾ. ಸೊ ಅಂದರೆ ಇವಾಗ ನಾ ಇದ್ರ ಒಳಗಡೆಯಿಂದ ಏನಾದ್ರು ಒಂದು ಡಿಲೀಟ್ ಮಾಡಿದ್ದೆ ಅಂದರೆ ಫಸ್ಟ್ ನಂದು 10 ಡಿಲೀಟ್ ಆಗ್ತೈತಿ, ಆಮೇಲೆ ಡಿ ಡಿಲೀಟ್ ಆಗ್ತೈತಿ, ಎಲ್ ಡಿಲೀಟ್ ಆಗ್ತೈತಿ, ಆರ್ ಡಿಲೀಟ್ ಆಗ್ತೈತಿ, ಓ ಡಿಲೀಟ್ ಆಗ್ತೈತಿ, ಡಬ್ಲ್ಯೂ ಡಿಲೀಟ್ ಆಗ್ತೈತಿ ಆಯಿತಾ. ಸೊ ಹೆಚ್ಚಿನ ಡಿಲೀಟಿಂಗ್ ಸ್ಟಾರ್ಟ್ ಆಗಂಗಿಲ್ಲ ನಮ್ಮದು. ಓಕೆ, ಸೊ ಇದು ನಮ್ಮದು ಸ್ಟ್ಯಾಕ್ ಅಂದರೆ. ಓಕೆ, ಸೊ ಸ್ಟ್ಯಾಕಲ್ಲಿ ಸೊ ಡಾಲರ್ ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ತೈತಿ, ಹೆಚ್ಚು ನಮ್ಮದು ಎಂಡಿಂಗ್ ಪಾಯಿಂಟ್ ಆಗ್ತೈತಿ. ಯಾಕಂದರೆ ಇದು ಫಸ್ಟ್ ಇದೇ ಬಂದೈತಿ, ಆದರೆ ಲಾಸ್ಟ್ ಹೊರಗಡೆ ಹೋಗೋದು ಇದ್ದೇ ಆಯಿತಾ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಮದು ಟಿಫಿನ್ ಬಾಕ್ಸಲ್ಲಿ ಚಪಾತಿ ಇಟ್ಟಿರ್ತೀರಲ್ಲ, ಸೊ ಒನ್ ಬೈ ಒನ್ ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಇಟ್ಟಿರ್ತೀರಿ ನೀವು ಚಪಾತಿಯಿಂದ. ಸೊ ಇವಾಗ ನೀವು ಮೇಲ್ಗಡೆ ಇರೋ ಚಪಾತಿ ಫಸ್ಟ್ ತಿಂತೀರಲ್ಲ, ಅಥವಾ ಕೆಳಗಡೆ ಇರೋ ಚಪಾತಿ ಫಸ್ಟ್ ತಿಂತೀರ? ಸೊ ಆಬ್ವಿಯಸ್ಲಿ ಮೇಲ್ಗಡೆ ಇರುತ್ತಲ್ಲ. ಸೊ ಅದೇ ಮೆಥಡ್ ನಮ್ಮದು ಸ್ಟ್ಯಾಕಲ್ಲಿ ಯೂಸ್ ಆಗ್ತೈತೆ ಆಯಿತಾ. ಸೊ ಫಸ್ಟಿಗೆ ಏನಾಗ್ತೀವಿ ಅದು ಲಾಸ್ಟಿಗೆ ತಿಂತೀವಿ ನಾವು ಆಯಿತಾ. ಸೊ ಹೆಚ್ಚು ನಮ್ಮದು ಫಸ್ಟ್ ಹಾಕಿರೋ ಚಪಾತಿ, ಡಾಲರ್ ನಮ್ಮದು ಎಲ್ಲರಿಗಿಂತ ಟಾಪಲ್ಲಿರೋ ಚಪಾತಿ ಇದು ನಮ್ದು ಆಯಿತಾ, ಅಂದರೆ ಲಾಸ್ಟಲ್ಲಿರೋ ಚಪಾತಿ ಅಂತ ಹೇಳ್ಬೋದು. ಸೊ ಆದರೆ ತಿನ್ನೋ ಟೈಮಲ್ಲಿ ನಾವು ಲಾಸ್ಟಿಗೆ ಹಾಕಿರೋ ಚಪಾತಿ ಫಸ್ಟ್ ತಿಂತೇವೆ, ಆಮೇಲೆ ಫಸ್ಟಿಗೆ ಹಾಕಿರೋ ಚಪಾತಿ ಲಾಸ್ಟಿಗೆ ತಿಂತೇವೆ. ಓಕೆ, ಸೊ ಆ ಮೆಕ್ಯಾನಿಕ್ಸ್ ಐತಿ ಇಲ್ಲಿ. ಸೊ ಇವಾಗ ಇದನ್ನು ಮೈನಸ್ ಮಾಡಿದರೆ ಟೋಟಲಾಗಿ ಆಬ್ವಿಯಸ್ಲಿ 12 ಅನ್ನೋ ವ್ಯಾಲ್ಯೂನೇ ಬರ್ತೈತಲ್ಲ. ಸೊ ಇವಾಗ ನಾನು ಹಲೋ ಅಸೆಂಬ್ಲಿ ಅಂತ ಸ್ಟೋರ್ ಮಾಡಿದರೆ, ಸೊ ಅದಿನ ಟೋಟಲ್ ಎಷ್ಟು ಬೈಟ್ ಆಫ್ ಸ್ಟೋರೇಜ್ ಇರ್ತೈತಿ ಅದು ಮೈನಸ್ ಡಾಲರನ್ನು ಮಾಡಿದರೆ ಅದರಿಂದ ಸೈಜ್ ಗೊತ್ತಾಗ್ತೈತಿ ನನಗೆ. ಓಕೆ, ಎಷ್ಟು ಕ್ಯಾರೆಕ್ಟರಿನ ಸೈಜ್ ಐತಿ ಅಥವಾ ಎಷ್ಟು ಬೈಟ್ ಆಫ್ ಸ್ಟೋರೇಜ್ ಯೂಸ್ ಮಾಡ್ತೈತೆ ಅಂತ. ಓಕೆ, ಸೊ ಇದನ್ನು ಡಿಲೀಟ್ ಮಾಡ್ತೀನಿ ಆಬ್ವಿಯಸ್ಲಿ. ಓಕೆ, ಸೊ ಅದಾದಮೇಲೆ MSG ಅಂದರೆ ಅದು ಗೊತ್ತಾಯ್ತಲ್ಲ. ಸೊ ಇವಾಗ ಹಲೋ ವರ್ಲ್ಡಲ್ಲಿ ಎಷ್ಟು ಬೈಟ್ಸ್ ಐತಿ, ಟೋಟಲ್ ಆಗಿ 11 ಬೈಟ್ಸ್ ಐತಿ. ಸೊ ಇದೊಂದು ಸೇರಿದ್ರೆ 12 ಐತೆ. ಸೊ ಇದಾದಮೇಲೆ ನೆಕ್ಸ್ಟ್ ಲೈನಲ್ಲಿ ಏನಿರ್ತೈತಿ ನಮ್ಮದು ಡಾಲರ್ ಬರ್ತೈತೆ ಆಯಿತಾ. ಸೊ ಅದಕ್ಕೋಸ್ಕರ ಡಾಲರ್ ಮೈನಸ್ ಮೆಸೇಜ್ ಮಾಡಿದರೆ, ಸೊ ಇವಾಗ ಡಾಲರ್ ಬರೆಯೋದ್ರಿಂದ ನಮ್ಮದು ಮೆಮೊರಿಯಲ್ಲಿ ಸ್ಟೋರ್ ಆಗಿರೋ ಒಂದು ಸ್ಟ್ರಿಂಗ್ ಐತಲ್ಲ, ಸೊ ಅದರಿಂದ ಸೈಜ್ ನಮ್ಗೆ ಗೊತ್ತಾಗ್ತೈತೆ ಅದು ಅಂತ. ಓಕೆ, ಸೊ ಅದಕ್ಕೋಸ್ಕರ ನಾವು ಒಂದು 12 ಅಂತ ಬರಿಬೋದು, ಇಲ್ಲ ಲೆನ್ ಅಂತ ಬರಿಬೋದು. ಅಂದರೆ ಲೆನ್ ಅಂದರೆ ಕ್ಯಾಪಿಟಲ್ ಅಲ್ಲ, LEN ಸ್ಮಾಲ್ ಆಯಿತಾ. ಸೊ ಲೆನ್ ಅಂತ ಬರೆದ್ರೆ ಆಬ್ವಿಯಸ್ಲಿ ಮತ್ತೆ ವಾಪಸ್ ಈ ಲೊಕೇಶನ್ಗೆ ಹೋಗ್ತೈತಿ, ಲೆಂತ್ ಅನ್ನೋ ಲೊಕೇಶನ್ಗೆ ಹೋಗ್ತೈತಿ. ಸೊ ಅದಾದಮೇಲೆ ಈಕ್ವಲ್ಸ್ ಟು ಏನೈತಿ ಡಾಲರ್ ಮೈನಸ್ ಮೆಸೇಜ್. ಸೊ ಇದು ಕ್ಯಾಲ್ಕುಲೇಷನ್ ಮಾಡ್ತೈತಿ, ಇದರಿಂದ ಬಂದಿರೋ ವ್ಯಾಲ್ಯೂ ವಾಪಸ್ ಬರ್ತೈತಿ, RDXಲ್ಲಿ ಸ್ಟೋರ್ ಮಾಡ್ತೈತಿ. ಆಮೇಲೆ ಇಲ್ಲಿಂದ ಕೋಡ್ ನಮ್ದು ಕಂಟಿನ್ಯೂ ಆಗ್ತೈತೆ ಆಯಿತಾ. ಸೊ ನೆಕ್ಸ್ಟ್ ಲೈನಲ್ಲಿ ನಾವು ಸಿಸ್ಕಾಲ್ ಅಂತ ಬರಿತೀವಿ ಆಯಿತಾ. ಸೊ ಸಿಸ್ಕಾಲ್ ಅಂತ ಇಲ್ಲಿ ನಾವು ಮಾತಾಡಿದ್ವಲ್ಲ, ಸಿಸ್ಕಾಲ್ ರೈಟ್ ಅಂತ. ಸೊ ಈ ಕಮಾಂಡ್ ಇಲ್ಲಿಂದ ಬರುವಂಥದ್ದು ಆಯಿತಾ, ಸಿಸ್ಕಾಲಿಂದ. ಓಕೆ, ಇವಾಗ ಸಿಸ್ಕಾಲ್ ಅಂತ ಹೇಳಿದ್ರೆ ಏನಂದರೆ, ಸೊ ಇದು ನಾನು ಹೇಳಿದ್ನ ಇಲ್ಲ ನಿಮ್ಗೆ ಗೊತ್ತಿಲ್ಲ. ಸೊ ಆದರೆ ಇವಾಗ ನಾವು ಬರೀತಿರೋ ಕೋಡ್ ಐತಲ್ಲ ನಮ್ದು, ಈ ಕೋಡ್ ಬರೀ ಲಿನಕ್ಸಲ್ಲಿ ಅಷ್ಟೇ ರನ್ ಆಗ್ತೈತಿ, ವಿಂಡೋಸಲ್ಲಿ ರನ್ ಆಗಂಗಿಲ್ಲ ಆಯಿತಾ. ಸೊ ನೀವು ಏನಾದ್ರು WSL ಯೂಸ್ ಮಾಡಿ ಈ ಪ್ರೋಗ್ರಾಮ್ ರನ್ ಮಾಡಿದರೆ ಅದು ರನ್ ಆಗ್ತೈತಿ. ಸೊ WSLಲ್ಲಿ ಲಿನಕ್ಸನ್ನು ಇನ್ಸ್ಟಾಲ್ ಮಾಡಿ ರನ್ ಮಾಡಿದರೆ ವಿಂಡೋಸಲ್ಲಿ ಪ್ರೋಗ್ರಾಮ್ ರನ್ ಆಗಂಗಿಲ್ಲ. ಯಾಕಂದರೆ ಅದರಲ್ಲಿ ಸಿಸ್ಟಮ್ ಕಾಲಿಂದ ಮೆಥಡ್ ಬೇರೆ ಥರ ಐತೆ ಆಯಿತಾ. ಸೊ ಇವಾಗ ನಮ್ಮದು ಅಸೆಂಬ್ಲಿ ಏನೈತಲ್ಲ, ಒಂದೊಂದು ಆಪ್ರೇಟಿಂಗ್ ಸಿಸ್ಟಮ್ ಜೊತೆ ಒಂದೊಂದು ಟೈಪ್ ಆಫ್ ಇಂಟ್ರಾಕ್ಷನ್ ಮಾಡ್ತೈತೆ. ಯಾಕಂದರೆ ಇವಾಗ ನಮ್ಮದು ನಮ್ಮದು ಲಿನಕ್ಸ್ ಐತಲ್ಲ, ಇದು ಹಾರ್ಡ್ವೇರ್ ಜೊತೆ ಅಥವಾ ನಮ್ಮದು CPU RAM ಅದರ ಜೊತೆ ಎಲ್ಲ ಇಂಟರ್ಯಾಕ್ಟ್ ಮಾಡೋ ಮೆಥಡ್ ಐತಲ್ಲ ಬೇರೆದೈತಿ. ಮತ್ತು ನಮ್ಮದು ವಿಂಡೋಸ್ ನಮ್ಮದು CPU ಮತ್ತು RAM ಎಲ್ಲ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಮೆಥಡ್ ಬೇರೆದೈತಿ. ಓಕೆ, ಸೊ ಅದರಿಂದ ಏನಾಗ್ತೈತಿ, ಎರಡರಲ್ಲೂ ಸಿಸ್ಟಮ್ ಕಾಲಲ್ಲಿ ಚೇಂಜಸ್ ಐತಿ. ಓಕೆ, ಸೊ ಅದು ಹೆಂಗಂದ್ರೆ ಇವಾಗ ನಮ್ಮದು ಲಿನಕ್ಸ್ ಐತಲ್ಲ ಅದು ಸಿಸ್ಟಮ್ ಕಾಲ್ ಯೂಸ್ ಮಾಡ್ತೈತಿ, ಆದರೆ ನಮ್ಮದು ವಿಂಡೋಸ್ API ಅಂತ ಬರ್ತೈತಿ, ಅದನ್ನು ಯೂಸ್ ಮಾಡ್ತೈತಿ ಸಿಸ್ಟಮ್ ಕಾಲಿಗೆಲ್ಲ. ಓಕೆ, ಸೊ ಅದಕ್ಕೋಸ್ಕರ ಸಿಸ್ಟಮ್ ಕಾಲಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರಬೇಕು ನಿಮ್ಮದು ಕೋಡಲ್ಲಿ. ಓಕೆ, ಸೊ ಇವಾಗ ನಮ್ಮದು ಲಿನಕ್ಸ್ ಏನು ಮಾಡ್ತೈತಿ, ಸಿಸ್ಟಮ್ ಕಾಲನ್ನು ಯೂಸ್ ಮಾಡ್ತೈತಿ ನಮ್ಮದು ಹಾರ್ಡ್ವೇರ್ ಜೊತೆ ಇಂಟರ್ಯಾಕ್ಟ್ ಮಾಡಲಿಕ್ಕೆ ಆಯಿತಾ. ಆದರೆ ನಮ್ಮದು ವಿಂಡೋಸ್ API ಅಂತ ಬರ್ತೈತಿ, ಸೊ ಅದನ್ನು ಯೂಸ್ ಮಾಡ್ತೈತಿ ನಮ್ಮದು ಹಾರ್ಡ್ವೇರ್ ಜೊತೆ ಇಂಟರ್ಯಾಕ್ಟ್ ಮಾಡಲಿಕ್ಕೆ. ಓಕೆ, ಸೊ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರ್ತೈತಿ. ಸೊ ಅದಕ್ಕೆ ಈ ಕೋಡ್ ಬರೀ ಲಿನಕ್ಸಲ್ಲಿ ಅಷ್ಟೇ ರನ್ ಆಗ್ತೈತಿ, ವಿಂಡೋಸಲ್ಲಿ ರನ್ ಆಗಂಗಿಲ್ಲ. ಓಕೆ, ಸೊ ನಿಮ್ಮ ಹತ್ರ ಏನಾದ್ರು ವಿಂಡೋಸ್ ಇತ್ತಂದರೆ ನಂದು ಫಸ್ಟ್ ವೀಡಿಯೋಲಿ ನಾವು WSLಿಂದ ಹೆಲ್ಪಿಂದ ಆರ್ಚ್ ಲಿನಕ್ಸನ್ನು ಇನ್ಸ್ಟಾಲ್ ಮಾಡಿದ್ವಿ. ಓಕೆ, ಸೊ ಅದನ್ನು ನೀವು ಇನ್ಸ್ಟಾಲೇಷನ್ ಮಾಡಾದ್ಮೇಲೆ ನೀವು ಈ ಕೋರ್ಸನ್ನು ಕಂಟಿನ್ಯೂ ಮಾಡ್ಬೋದು. ಆದರೆ ನೀವು ವಿಂಡೋಸಲ್ಲಿ ಕಲಿಬೇಕಂತಿದ್ದೀರಾ ಅಂದರೆ ಈ ಕೋರ್ಸಲ್ಲಿ ಅದು ಸಾಧ್ಯ ಇಲ್ಲ ಆಯಿತಾ. ಸೊ ಆ್ಯಕ್ಚುಲಿ ನಾನು ಲಿನಕ್ಸಲ್ಲಿ ಅಷ್ಟೇ ಕಲಿಸ್ತಾ ಇದ್ದೀನಿ. ಓಕೆ.
ಸೊ ನೀವೇನಾದ್ರು ಬೇರೆ ಕಡೆಯಿಂದ ಕಲಿಬೇಕಾಗ್ತೈತೆ. ಓಕೆ. ಇವಾಗ ನಾವು ಮುಂದೋಗೋಣ. ಸೊ ಸಿಸ್ಟಮ್ ಕಾಲ್ಸ್ ಬಗ್ಗೆ ಹೇಳ್ತಾ ಇದ್ದೆಯಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಂದರೆ ನಾವೊಂದು ಟರ್ಮಿನಲನ್ನು ಓಪನ್ ಮಾಡ್ತೀನಿ. ಓಕೆ. ಸೊ ಇನ್ನೊಂದು ಟರ್ಮಿನಲ್ ಓಪನ್ ಮಾಡತ್ತೀನಿ ಆಯಿತಾ. ಅದನ್ನು ಹಾಗೆ ಇಟ್ಟೀನಿ ಆಯಿತಾ, ಏನು ಕ್ಲೋಸ್ ಮಾಡಿಲ್ಲ ನಾನು ಆಯಿತಾ. ಸೊ ಇಲ್ಲಿ ನೋಡ್ಬೋದು ಇದು ಹಾಗೆ ಐತಿ ಆಯಿತಾ. ಇನ್ನೊಂದು ಟರ್ಮಿನಲ್ ಓಪನ್ ಮಾಡಿದ್ದೇನೆ. ಸೊ ಇದನ್ನು ನಾವೊಂದು ಕಮಾಂಡ್ ಬರಿತೀನಿ, ನೀವು ಅದನ್ನು ಬರೀರಿ ಆಯಿತಾ. ಸೊ ನಿಮ್ದೇನೋ ಆರ್ಚ್ ಲಿನಕ್ಸ್ ಇತ್ತಂದರೆ ಈ ಲೊಕೇಶನ್ ಇರ್ತೈತಿ. ನಿಮ್ದೇನೋ ಬೇರೆ ಲಿನಕ್ಸ್ ಇತ್ತಂದರೆ ಅದು ಸ್ವಲ್ಪ ಲೊಕೇಶನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರ್ತೈತೆ ಆಯಿತಾ. ಸೊ ನೀವು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡೋಕ್ಕಾಗ್ತೈತೆ ಆಯಿತಾ. ಸೊ ಗೂಗಲಲ್ಲಿ ಸರ್ಚ್ ಮಾಡಿರಿ, ಅಸೆಂಬ್ಲಿಯಿಂದ ಸಿಸ್ಟಮ್ ಕಾಲ್ ಇನ್ ಫೈಲ್ ಅಲ್ಲ ನಂಗೆ ಎಲ್ಲಿ ಸಿಗ್ತೈತೆ ಅಂತ ಸರ್ಚ್ ಮಾಡಿರಿ ಆಯಿತಾ. ಸೊ ಅದೇನು ಲೊಕೇಶನ್ ಹೇಳ್ರಿ ನಿಮ್ದು. ಸೊ ನೀವೇನಾದ್ರು ಉಬಂಟು ಯೂಸ್ ಮಾಡ್ತಾ ಇದ್ರೆ ಅಸೆಂಬ್ಲಿ x64 ಸಿಸ್ಟಮ್ ಕಾಲ್ ಫೈಲ್ ಫಾರ್ ಉಬಂಟು ಅಂತ ಸರ್ಚ್ ಮಾಡಿರಿ ಆಯಿತಾ. ಸೊ ಅದು ನಿಮ್ಗೆ ಕಮಾಂಡ್ ಹೇಳ್ತೈತೆ ಆಯಿತಾ, ಏನು ಕಮಾಂಡ್ ಅಂತ. ಓಕೆ. ಸೊ ಇವಾಗ ನೀವೇನಾದ್ರು ಆರ್ಚ್ ಲಿನಕ್ಸ್ ಯೂಸ್ ಮಾಡ್ತೀರ ಅಂದರೆ ಬರೀತಾ ಇರೋ ಕೋಡನ್ನು ಬರೀರಿ ಆಯಿತಾ. ಸೊ ಇವಾಗ ನಾನು ಕ್ಯಾಟ್ ಅಂತ ಬರ್ತೀನಿ. ಸೊ ಕ್ಯಾಟ್ ಅಂದರೆ ಇದು ಒಂಥರ ಟೆಕ್ಸ್ಟ್ ಎಡಿಟರ್ ಅಂತ ಹೇಳಂಗಿಲ್ಲ. ಸೊ ಇದು ಒಂಥರ ನಮ್ದು ಒಂದು ಫೈಲ್ ಇರ್ತೈತಲ್ಲ, ಫೈಲಲ್ಲಿ ಏನಾದ್ರು ಒಂದು ಡೇಟಾ ಇರ್ತೈತಲ್ಲ ಅದೆಲ್ಲ ನಮ್ಮದು ಟರ್ಮಿನಲಲ್ಲೇ ಪ್ರಿಂಟ್ ಮಾಡಿಬಿಡ್ತೈತೆ ಆಯಿತಾ. ಸೊ ಯಾಕಂದರೆ ನಾವು ಆ ಸಿಸ್ಟಮ್ ಫೈಲನ್ನು ಆಕ್ಸೆಸ್ ಮಾಡ್ತಾ ಇದ್ದೀವಿ. ಸೊ ಅದ್ರಲ್ಲಿ ಚೇಂಜಸ್ ಏನಾದ್ರು ಮಾಡಿದರೆ ನಮ್ದು ಸಿಸ್ಟಮ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗಂಗಿಲ್ಲ ಆಯಿತಾ. ಸೊ ಅದಕ್ಕೋಸ್ಕರ ಅದು ಫೈಲ್ ಓಪನ್ನೇ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಕ್ಯಾಟ್ ಅನ್ನೋ ಒಂದು ಸಾಫ್ಟ್ವೇರನ್ನು ಯೂಸ್ ಮಾಡಿ ಅದನ್ನು ಪ್ರಿಂಟ್ ಮಾಡಿಬಿಡ್ತೀವಿ ಕಾನ್ಸೋಲಲ್ಲಿ ಆಯಿತಾ. ಯಾಕಂದರೆ ನಾವು ಆ ಫೈಲನ್ನು ಓಪನ್ ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ. ಸೊ ಇವಾಗ ನಾನು /usr/include ಅದಾದಮೇಲೆ /esm/unist_64.h. ಓಕೆ. ಸೊ ಇದು ಅಂದರೆ h.h ಅಂದರೆ ಹೆಡರ್ ಫೈಲ್ ಆಯಿತಾ ಇದೊಂದು. ಸೊ ಇದನ್ನು ರನ್ ಮಾಡಿದರೆ ಓಕೆ. ಸೊ ಇದೆಲ್ಲ ನಿಮ್ದು ಸಿಸ್ಟಮ್ ಕಾಲ್ಸ್ಗಳು ಆಯಿತಾ. ಸೊ ಫುಲ್ಲಿ ಟಾಪಲ್ಲಿ ಬಂದ್ರಿ ನಾವು. ಸೊ ಇಲ್ಲಿ ನೋಡ್ಬೋದು ನೀವು, ರೀಡ್ ಮಾಡ್ಲಿಕ್ಕೆ ಏನಾದ್ರು ಇತ್ತಂದರೆ ನಾವು 0 ಯೂಸ್ ಮಾಡ್ತೇವೆ, ರೈಟ್ ಮಾಡ್ಲಿಕ್ಕೆ ಇತ್ತಂದರೆ ನಾವು 1 ಯೂಸ್ ಮಾಡ್ತಿದ್ದೇವೆ. ಓಕೆ. ಸೊ ಇವಾಗ ನಾವು ಕೋಡಲ್ಲೂ ಅದೇ ಯೂಸ್ ಮಾಡ್ತಾ ಇರೋದು ಆಯಿತಾ. ಸೊ ಇಲ್ಲಿ ಬಂದರು ನಾವು ಇಲ್ಲಿ 1 ಅಂತ ಯೂಸ್ ಮಾಡಿದ್ರಲ್ಲ ಅದಕ್ಕೆ ಆಯಿತಾ. ಸೊ ಇದರಿಂದ ನಮ್ಮದು ರೈಟ್ ಸಿಸ್ಟಮ್ ಕಾಲ್ ಆಯಿತಾ. ಸೊ ಇದನ್ನ ಹೆಲ್ಪಿಂದ ನಾವು ಏನಾದ್ರು ಇನ್ಫಾರ್ಮೇಷನ್ ರೈಟ್ ಮಾಡೋದಿತ್ತಲ್ಲ ಅದು ಮಾಡ್ಬೋದು. ಸೊ ಇದು ನಮ್ಮದು ಸಿಸ್ಟಮ್ ಕಾಲ್ ಅಲ್ಲ. ಸೊ ಇದು ನಮ್ಮದು ಟರ್ಮಿನಲಲ್ಲಿ ಪ್ರಿಂಟ್ ಮಾಡ್ಲಿಕ್ಕಂತ ಹೇಳ್ತಾ ಇದ್ದೀವಿ ನಾವು ಕಂಪ್ಯೂಟ್ರಿಗೆ ಆಯಿತಾ. ಸೊ ನಮ್ಮದು ಆಪ್ರೇಟಿಂಗ್ ಸಿಸ್ಟಮಿಗೆ ಹೇಳ್ತಾ ಇದ್ದೀವಿ ಎಲ್ಲಿ ಪ್ರಿಂಟ್ ಮಾಡಬೇಕಂತ. ಸೊ 1 ಅಂದರೆ ಟರ್ಮಿನಲ್ ಅಂತ. ಸೊ STD ಔಟ್, ಸೊ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಲ್ಲ ಟರ್ಮಿನಲಲ್ಲಿ ಪ್ರಿಂಟ್ ಆಗ್ತೈತೆ ಆಯಿತಾ. ಸೊ ಅದಕ್ಕೋಸ್ಕರ 1 ಅಂತ ಬರೀತೀವಿ ಆಯಿತಾ. ಸೊ ಇಲ್ಲಿ ನೀವು ಎಕ್ಸೆಸ್ ಮಾಡ್ಬೋದು ಇದು. ಸೊ ಇದರಲ್ಲಿ ಎಲ್ಲ ಬೇರೆ ಬೇರೆದು ಐತಿ. ಸೊ ಸದ್ಯಕ್ಕೆ ಇದೆಲ್ಲ ಯೂಸ್ ಮಾಡೋಂಗಿಲ್ಲ, ನಾವು ಮುಂದೆ ಹೋಗ್ತಾ ಯೂಸ್ ಮಾಡ್ತೀವಿ ನಾವು ಆಯಿತಾ. ಸೊ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡ್ತೇನೆ. ಸೊ ನೀವು ಇಲ್ಲಿಂದ ಎಕ್ಸೆಸ್ ಮಾಡ್ಬೋದು ಆಯಿತಾ. ಸೊ ಒಂದು ಸ್ವಲ್ಪ ಇದೆಲ್ಲ ನೆನಪಿಟ್ಕೊಳ್ಬೇಕಂತೇನಿಲ್ಲ. ಸೊ ನೀವು ಯಾವಾಗಾರು ಬಂದರೆ ಇದು ಫೈಲನ್ನು ನೀವು ಎಕ್ಸೆಸ್ ಮಾಡ್ಬೋದು ಈ ಫೈಲನ್ನು. ಓಕೆ. ಸೊ ಅಡ್ರೆಸ್ ಗೊತ್ತಾಯ್ತಲ್ಲ ನಿಮಗೆ, cat/user/include/esm/unist_64.h. ಓಕೆ. ಸೊ ಇವಾಗ ನಾನು ಇದನ್ನು ಕ್ಲೋಸ್ ಮಾಡ್ತೇನೆ. ಸೊ ವಾಪಸ್ ನಮ್ದು ಕೋಡಿಗೆ ಬರೋಣ ಆಯಿತಾ. ಸೊ ಓಕೆ. ಇವಾಗ ಕೋಡಲ್ಲಿ ಇವಾಗ ನಾ ಸಿಸ್ಟಮ್ ಕಾಲ್ ಅಂತ ಬರೆದ್ರ ಮೇಲೆ ಏನಾಯ್ತಂದರೆ ಇಲ್ಲಿ ನಾ ಫುಲ್ ಕಮಾಂಡ್ಸ್ ಬರ್ದಿದೆಯಲ್ಲ ಅದು ರನ್ ಆಗ್ತೈತೆ. ಓಕೆ. ಸೊ ಸಿಸ್ಟಮ್ ಕಾಲ್ ಅಂದರೆ ಇದು ನಮ್ಮ ಸಿಸ್ಟಮ್ ಕಾಲ್ ಅಲ್ಲ, ಇದು ರನ್ ಆಗ್ತೈತೆ ಆಯಿತಾ. ಅದಕ್ಕೆ ನಾವು ಸಿಸ್ಟಮ್ ಕಾಲ್ ಬರೀತಾ ಇದ್ದೇವೆ. ಓಕೆ. ಅಂದರೆ ಇದನ್ನು ಯೂಸ್ ಮಾಡ್ಲಿಕ್ಕೆ ಹೇಳಿದ್ವಿ ನಾವು ಆಯಿತಾ. ಸೊ ಇವಾಗ ಕೋಡಲ್ಲಿ ನಾವೆಲ್ಲರೂ ಸಿಸ್ಟಮ್ ಕಾಲ್ ಯೂಸ್ ಮಾಡಿದಂದರೆ ಸೊ ನಾವು ಸಿಸ್ಟಮ್ ಕಾಲ್ ಅಂತ ಬರಿತೀವಿ ಇಲ್ಲಿ. ಓಕೆ. ಆವಾಗ ಸಿಸ್ಟಮ್ ಕಾಲ್ ರನ್ ಆಗ್ತೈತೆ. ಓಕೆ. ಸೊ ಇದಿಷ್ಟು ಲೈನ್ ಆಫ್ ಕೋಡ್ ಬರ್ತಿರಲ್ಲ, ಇದರಿಂದ ಏನಾಯ್ತು ನಮ್ದು ಹಲೋ ವರ್ಲ್ಡ್ ಅನ್ನೋ ಒಂದು ಸ್ಟ್ರಿಂಗ್ ಐತಲ್ಲ ಅದು ನಮ್ದು ಟರ್ಮಿನಲಲ್ಲಿ ಪ್ರಿಂಟ್ ಆಗ್ತೈತಿ. ಸೊ ಅದಾದಮೇಲೆ ಏನಾಗಬೇಕು, ನಮ್ಮದು ಕೋಡ್ ಎಕ್ಸಿಟ್ ಆಗಬೇಕಲ್ಲ. ಸೊ ನಮ್ಮದು C++ಅಲ್ಲಿ ಇತ್ತಂದರೆ ಅದು ನಾವು ಯಾರೋ ಬ್ರ್ಯಾಕೆಟಲ್ಲಿ ಬರೀತಿದ್ವಿ, ಅದಕ್ಕೆ ಗೊತ್ತಾಗ್ಬಿಡ್ತೈತೆ ಆಯಿತಾ. ಅಂದರೆ ನಮ್ಮ ಕಂಪೈಲರ್ಗೆ ಗೊತ್ತಾಗ್ಬಿಡ್ತೈತೆ. ಸೊ ಇಲ್ಲಿ ನಮ್ಮದು ಕೋಡ್ ಮುಗೀತೈತೆ ಅಂತ. ರಿಟರ್ನ್ 0 ಅದಾದ್ಮೇಲೆ ಕ್ಲೋಸ್ ಬ್ರ್ಯಾಕೆಟಲ್ಲಿ ಆಗ್ತಿದ್ವಲ್ಲ ಅಲ್ಲಿ ಕಂಪ್ಲೀಟ್ ಆಗಿಬಿಡ್ತೈತೆ ಆಯಿತಾ. ಸೊ ಆದರೆ ಇಲ್ಲಿ ನಮ್ಮದು ಅಸೆಂಬ್ಲಿಯಲ್ಲಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಅಂತೇನಿಲ್ಲ. ಓಕೆ. ಸೊ ಓಕೆ, ಇದ್ರಲ್ಲಿ ನಮ್ಮದು ಎಂಡಿಂಗ್ ಪಾಯಿಂಟ್ ಇಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ. ಸೊ ಇವಾಗ ನಾವು ಸ್ಟಾರ್ಟ್ ಅಂತ ಬರ್ಮೇಲೆ ಸ್ಟಾರ್ಟ್ ಆಗಿಬಿಡ್ತಿತ್ತು ಇದು ಆಯಿತಾ. ಸೊ ಇಲ್ಲಿ ಆ್ಯರೋ ಬ್ರ್ಯಾಕೆಟಲ್ಲಿ ಬರಿಬೇಕು ಹಾಗೇನೂ ಇಲ್ಲ ಇದ್ರಲ್ಲಿ. ಓಕೆ. ಸೊ ಅದಕ್ಕೆ ಎಂಡಿಂಗಿಗೂ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬರಿಬೇಕಾಗ್ತವೆ ನಾವು ಆಯಿತಾ. ಸೊ ಅದನ್ನು ನಾವು ಇವಾಗ ಬರೆಯೋಣ. ಓಕೆ. ನಾನು ಇವಾಗ ಇಲ್ಲಿಂದ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಇಲ್ಲಿ ಬರೀತೇನೆ, ನಾನು ಒಂದು ಕಮೆಂಟ್ ಹಾಕ್ತೇನೆ ಆಯಿತಾ. ಸೊ ಇವಾಗ ನಾವು ಎಕ್ಸಿಟ್ ಮಾಡ್ತಾ ಇದೀವಿ ಅಂತ. ಸೊ ಎಕ್ಸಿಟ್ ಸ್ಟೇಟಸ್ 0 ಆಯಿತಾ. ಸೊ ಇದಾದಮೇಲೆ ಸೊ ನೆಕ್ಸ್ಟ್ ಲೈನಲ್ಲಿ ಬರ್ತೀನಿ ನಾನು. ಸೊ ಇಲ್ಲ ಬರೀತೇನೆ
ಮೂವ್ ಅರೆ ಎಕ್ಸ್, 60 ಆಯ್ತಾ? ಸೊ ಇದು 60 ಯಾಕೆ ಬರ್ದೆ ಅಂದರೆ ಅದೊಂದು ಎಕ್ಸಿಟಿಕ್ ಸಿಸ್ಟಮ್ ಕಾಲ್ ಅದು. ಸೊ ನಿಮ್ಗೆ ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ಅದು ಫೈಲಲ್ಲಿ ಏನಿತ್ತು ಅಂತ. ಓಕೆ, ಒಂದು ನಿಮಿಷ. 60 ಬರೋಣ ನಾವು ಇಲ್ಲಿ. 60 ಓಕೆ. ಸೊ ಇಲ್ಲಿ ನೋಡ್ರಿ, ಎಕ್ಸಿಟ್ ಅಂತ ಇತ್ತು. ಓಕೆ, ಸೊ 60 ಅಂದ್ರೆ ನಂಬರ್ ಬರೆದ್ರೆ ಎಕ್ಸಿಟ್ ಆಗ್ತೈತೆ. ಓಕೆ, ನಮ್ಮ ಕೋಡ್ ಎಕ್ಸಿಟ್ ಆಗ್ತೈತೆ ಆಯ್ತಾ? ಸೊ ಅದಕ್ಕೆ ನಾವು ಇಲ್ಲಿ 60 ಬರಿತಾ ಇದೀವಿ. ಸೊ ಅರೆ ಎಕ್ಸ್ ಅನ್ನೋ ರಿಜಿಸ್ಟರಲ್ಲಿ ಎಕ್ಸಿಟ್ ಕೋಡನ್ನು ನಾವು ಕಳಿಸ್ತಾ ಇದೀವಿ. ಅಂದರೆ 60 ಅಂದರೆ ಕೋಡಿಂದ ಎಕ್ಸಿಟ್ ಮಾಡ್ಬೇಕು ನೀನಂತ ಇವಾಗ. ಓಕೆ, ಸೊ ಇನ್ನೊಂದು ನಾವಿಲ್ಲಿ ಇದನ್ನ 60 ಯಾಕೆ ಮೂವ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವಾಗ ನಾವು ಇದು ಕೋಡ್ ರನ್ ಮಾಡಿದಾಗೆ ಆರ್ ಎ ಎಕ್ಸ್ ಅಲ್ಲಿ ಏನು ವ್ಯಾಲ್ಯೂ ಇತ್ತು? 1 ಇತ್ತು. ಸೊ 1 ಏನು ಮಾಡ್ತೈತಿ? ರೈಟ್ ಮಾಡ್ತೈತಿ. ಓಕೆ, ಸೊ ಅದು ಫಂಕ್ಷನ್ ಇನ್ನು ಮುಗೀತು. ಸೊ ಅದಾದ್ಮೇಲೆ ಏನು ಮಾಡ್ತೇವೆ ನಾವು? ಅದೇ ಆರ್ ಎ ಎಕ್ಸ್ ಅನ್ನೇ ಓವರ್ ರೈಟ್ ಮಾಡ್ತಾ ಇದೀವಿ 60 ಅನ್ನೋ ವ್ಯಾಲ್ಯೂ ಅಂತ ಆಯ್ತಾ? ಸೊ 60 ಅಂದರೆ ಎಕ್ಸಿಟ್ ಮಾಡೋದು ಆಯ್ತಾ? ನಾವೇನೋ ಸಿಸ್ಟಮ್ ಕಾಲ್ಸ್ ಅನ್ನು ಯೂಸ್ ಮಾಡ್ತಾ ಇದ್ವಲ್ಲ, ಅವಾಗ ಆರ್ ಎ ಎಕ್ಸ್ ಅನ್ನೋ ಒಂದು ರಿಜಿಸ್ಟರ್ ಅನ್ನ ಯೂಸ್ ಮಾಡ್ತೀವಿ ನಾವು ಆಯ್ತಾ? ಸೊ ಅದಾದ್ಮೇಲೆ ನಾನು ನೆಕ್ಸ್ಟ್ ಲೈನಿಗೆ ಬರ್ತೀನಿ. ಸೊ ಇದರಲ್ಲಿ ಆರ್ ಟಿ ಐ ಐತಲ್ಲ, ಸೊ ಅದ್ರಲ್ಲಿ ಏನೈತಿ? ಅದ್ರಲ್ಲಿ 1 ಅಂತ ಒಂದು ವ್ಯಾಲ್ಯೂ ಐತೆ ಆಯ್ತಾ? ಸೊ ಅದೇನು ಮಾಡ್ತೈತಿ? ಔಟ್ಪುಟ್, ಸ್ಟ್ಯಾಂಡರ್ಡ್ ಔಟ್ಪುಟ್ ಅನ್ನು ಯೂಸ್ ಮಾಡಿ ಟರ್ಮಿನಲ್ ಪ್ರಿಂಟ್ ಮಾಡ್ತೈತಿ ಆಯ್ತಾ? ಸೊ ಅದೇ ಇವಾಗ ನಾ 0 ಅಂತ 0 ಅಂತ ಹಾಕಿದ್ದೆ. ಸೊ ಇದೇನು ಕೆಲಸ ಮಾಡಂಗಿಲ್ಲ ಆಯ್ತಾ? ಸೊ ಇದು ಏನು ಕೆಲಸ ಇಲ್ಲ ಇದ್ರಿಂದ. ಓಕೆ, ಸೊ ಅದಕ್ಕೋಸ್ಕರ ನಾವು ಇದರಲ್ಲಿ ಆರ್ ಡಿ ಎಕ್ಸ್ ಒಳಗೆ ನಾವು 0 ಮೂವ್ ಮಾಡ್ತಿದ್ದೇವೆ. ಸೊ ಇವಾಗ ನಾವು ಇದರಲ್ಲಿ 0 ಮೂವ್ ಮಾಡಿಲ್ಲಾಗಿದ್ರಲ್ಲ, ಸೊ ಅವಾಗ ಏನಾಗ್ತಿತ್ತು ಅಂದರೆ, ಸೊ ಈ 1 ಅಂತ ಒಂದು ವ್ಯಾಲ್ಯೂ ಇತ್ತಲ್ಲ, ಅದು ಅದರಲ್ಲೇ ಇರ್ತಿತ್ತು ಆರ್ ಡಿ ಎಕ್ಸ್ ಒಳಗಡೆನೆ. ಅಂದರೆ ಸಿಸ್ಟಮ್, ಸಾರಿ, ಸ್ಟ್ಯಾಂಡರ್ಡ್ ಔಟ್ಪುಟ್ ಅನ್ನೋ ಒಂದು ಕಮಾಂಡನ್ನು ಯೂಸ್ ಮಾಡ್ತಾ ಇರ್ತಿತ್ತು ಅದು. ಓಕೆ, ಸೊ ಅದೇ ಇವಾಗ ನಾವು ಎಕ್ಸಿಟ್ ಮಾಡ್ತಾ ಇದೀವಿ. ಸೊ ಅದನ್ನ ನಮಗೇನು ಜರೂರತ್ತಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾವು ಇಲ್ಲಿ 0 ಹಾಕ್ತೀವಿ. ಓಕೆ, ನಿಮ್ಗೆ ಇವಾಗ ಇಲ್ಲಿ ತನಕ ಅರ್ಥ ಆಯ್ತಾ? ಸೊ ಇವಾಗ ನಾವು ನೆಕ್ಸ್ಟ್ ಲೈನಲ್ಲಿ ನಾವು ಸಿಸ್ಟಮ್ ಕಾಲನ್ನು ಮತ್ತೆ ಇನ್ನೊಂದ್ಸತಿ ಕಾಲ್ ಮಾಡ್ತೀವಿ ನಾವು. ಸೊ ಇನ್ನೊಂದ್ಸತಿ ನಾವು ಯಾಕೆ ಕಾಲ್ ಮಾಡ್ತಾ ಇದೀವಿ? ಸೊ ಇವಾಗ 60 ಅನ್ನೋದು ಒಂದು ಸಿಸ್ಟಮ್ ಕಾಲ್ ಆಯ್ತಾ? ಸೊ ಇವಾಗ ನಾವು ಎಕ್ಸಿಟ್ ಮಾಡ್ತಾ ಇದೀವಲ್ಲ, ಸೊ ಅದಕ್ಕೋಸ್ಕರ ನಾವು ಲಾಸ್ಟಿಗೆ ಸಿಸ್ಟಮ್ ಕಾಲ್ ಅಂತ ಬರಿತೀವಿ. ಓಕೆ, ಏನಾದ್ರು ಒಂದು ಸಿಸ್ಟಮ್ ಕಾಲ್ ಇತ್ತು ಅಂದರೆ ನಮ್ಮ ಕೋಡಲ್ಲಿ ಅದು ರನ್ ಆಗಿಬಿಡ್ತೈತೆ ಆಯ್ತಾ? ಸೊ ಅದಕ್ಕೋಸ್ಕರ ನಮ್ದೆಲ್ಲ ಕೋಡ್ ಆದಮೇಲೆ ಲಾಸ್ಟಿಗೆ ನಮ್ದು ಏನಾದ್ರು ಕೋಡಲ್ಲಿ ಸಿಸ್ಟಮ್ ಕಾಲನ್ನು ಯೂಸ್ ಮಾಡ್ತಾ ಇದ್ರಲ್ಲ, ಆಬ್ವಿಯಸ್ಲಿ ನಾವು ಯೂಸ್ ಮಾಡ್ತೇವೆ ಅದನ್ನು. ಸೊ ಅವಾಗ ಲಾಸ್ಟಿಗೆ ನಾವು ಸಿಸ್ಟಮ್ ಕಾಲ್ ಅಂತ ಬರಿತೀವಿ ಆಯ್ತಾ? ಸೊ ಇವಾಗ ನಾವು ಎಕ್ಸಿಟ್ ಮಾಡಲಿಕ್ಕೆ ನಾವು ಸಿಸ್ಟಮ್ ಕಾಲನ್ನು ಯೂಸ್ ಮಾಡಬೇಕು. ಮತ್ತೇನೋ ಪ್ರಿಂಟ್ ಮಾಡಲಿಕ್ಕೆ, ರೀಡ್ ಮಾಡಲಿಕ್ಕೆ, ಸೊ ಅದಕ್ಕೆಲ್ಲ ನಾವು ಸಿಸ್ಟಮ್ ಕಾಲನ್ನು ಯೂಸ್ ಆಯ್ತಾ? ಸೊ ಅದನ್ನೇ ಮಾಡ್ತಾ ಇರೋದು. ಸೊ ಇದು ನಮ್ದು ಫಸ್ಟ್ ಅಸೆಂಬ್ಲಿ ಕೋಡ್ ಆಯ್ತಾ? ಸೊ ನಮ್ದು ಕೋಡ್ ಫುಲ್ಲಿ ಕಂಪ್ಲೀಟ್ ಆಗೈತಿ. ಇವಾಗ ನಾವು ಇದನ್ನು ರನ್ ಮಾಡ್ಬೋದು. ಓಕೆ, ಸೊ ಇವಾಗ ನೀವೇನು ಮಾಡಬೇಕಂದ್ರೆ ಕಂಟ್ರೋಲ್ ಓ ಒತ್ಬೇಕಾಯ್ತಾ? ಕಂಟ್ರೋಲ್ ಓ. ಓಕೆ, ಸೊ ಇಲ್ಲಿ ಕೆಳಗಡೆ ನಿಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಎಲ್ಲ ಇರ್ತೈತೆ ಆಯ್ತಾ? ಸೊ ಅಂದರೆ ನಿಮ್ಗೆ ಈ ಕಮಾಂಡ್ ಏನು ಮಾಡ್ತಿದೆ ಅಂತ ಹೇಳ್ತಾ ಇರ್ತೈತೆ ಆಯ್ತಾ? ಸೊ ಇವಾಗ ಈ ಅಪ್ ಆ್ಯರೋ ಅಂತ ಐತಲ್ಲ, ಸೊ ಇಲ್ಲೆಲ್ಲ, ಸೊ ಆ ಆ್ಯರೋ ಅಂದರೆ ಇದು ಕಂಟ್ರೋಲ್ ಒತ್ತಬೇಕಂತ ಅರ್ಥ. ಓಕೆ, ಸೊ ಕಂಟ್ರೋಲ್ ಒತ್ತಿ ಓ ಹತ್ರ ಏನಾಗ್ತೈತಿ? ರೈಟ್ ಆಗಿಬಿಡ್ತೈತೆ ಆಯ್ತಾ? ಸೊ ಇವಾಗ ನಾನು ಕಂಟ್ರೋಲ್ ಓ ಒತ್ತೀನಿ. ಸೊ ಇಲ್ಲಿ ಬರ್ತೈತೆ ನೋಡಿ, ರೈಟ್ ಟು ಫೈಲ್ ಹಲೋ ವರ್ಲ್ಡ್ ಡಾಟ್ ಎ ಎಸ್ ಎಮ್ ಅಂದರೆ ಸೇವ್ ಮಾಡ್ಬೇಕಂತಿದ್ದೀರಾ? ಇವಾಗ ನಾವು ಏನೋ ಚೇಂಜಸ್ ಮಾಡಿದ್ರಲ್ಲ, ಅದೆಲ್ಲ ಹಲೋ ವರ್ಲ್ಡ್ ಡಾಟ್ ಎ ಎಸ್ ಎಮ್ ಅಲ್ಲಿ ಸೇವ್ ಮಾಡ್ಬೇಕಂತಿದ್ದೀರಾ ಅಂತ ಕೇಳ್ತೈತಿ. ಸೊ ನಾವು ಎಂಟರ್ ಒತ್ತಿದ ಮೇಲೆ ಸೇವ್ ಆಗಿಬಿಡ್ತೈತಿ. ಕಂಟ್ರೋಲ್ ಎಕ್ಸ್ ಒತ್ತಿದ ಮೇಲೆ ಎಕ್ಸಿಟ್ ಆಗಿಬಿಡ್ತೈತಿ. ಓಕೆ, ಇವಾಗ ನಾವು ಇದು ಅಸೆಂಬ್ಲಿ ಕೋಡನ್ನು ರನ್ ಮಾಡೋಣ. ಓಕೆ, ಇವಾಗ ನಾವು ಈ ಕೋಡನ್ನು ರನ್ ಮಾಡೋಣ. ಸೊ ರನ್ ಮಾಡ್ಲಿಕ್ಕೆ ನಾವೇನು ಮಾಡ್ತೇವೆ? ಫಸ್ಟ್ ನಮ್ದು ಕಂಪೈಲರ್ ಹೆಸರು ಬರಿತೀವಿ, NASM. ಓಕೆ, ಅದಾದಮೇಲೆ -F EL F64 ಅಂತ ಬರಿತೀವಿ ಆಯ್ತಾ? ಸೊ ಇವಾಗ ನಿಮ್ಗೆ ಗೊತ್ತೈತಿ NASM ಅಂದರೆ ಏನು? ಇದು ನಮ್ದು ಕಂಪೈಲರ್ ಆಯ್ತಾ? ಸೊ ಇದರಿಂದ ಹೆಲ್ಪಿಂದ ನಾವು ನಮ್ದು ಅಸೆಂಬ್ಲಿ ಕೋಡನ್ನು ಕಂಪೈಲ್ ಮಾಡ್ತಾ ಇದೀವಿ. ಓಕೆ, ಸೊ -F EL F64 ಏನು ಮಾಡ್ತಿದೆ ಅಂದರೆ ಒಂದು ಆಬ್ಜೆಕ್ಟ್ ಫೈಲ್ ಐತಲ್ಲ, ಅದನ್ನು ಜನ್ರೇಟ್ ಮಾಡ್ತೈತೆ ಆಯ್ತಾ? ಸೊ ಅದರಿಂದ ಟೈಪ್ ಏನಾಗಿರ್ತೈತಿ? 64 ELF ಆಗಿರ್ತೈತಿ. ಓಕೆ, ಅಂದರೆ 64 ಬಿಟ್ಟಿಂದ ಆಗಿರ್ತೈತಿ. ಓಕೆ, ಸೊ ಇದಾದ್ಮೇಲೆ ನಾವು ಮುಂದೆ ಬರಿತೇವೆ ನಮ್ಮದು ಫೈಲ್ ಹೆಸರು ಬರಿತೀವಿ. ಓಕೆ, ನಾವು ಯಾವ ಫೈಲ್ ಬರ್ತೀವಿ? ಹಲೋ ವರ್ಲ್ಡ್ ಡಾಟ್ ಎ ಎಸ್ ಎಮ್ ಅಲ್ಲ, ಹಲೋ ವರ್ಲ್ಡ್ ಡಾಟ್ ಎ ಎಸ್ ಎಮ್. ಓಕೆ, ಸೊ ಈ ಫೈಲಿಂದ ಹೆಸರು ಬರಿತೀವಿ ನಮ್ದು. ಸೊ ಅದಾದ್ಮೇಲೆ ನಾವು ಇದನ್ನು ಏನು ಮಾಡ್ತೀವಿ? ಸೊ ಇದನ್ನು ಆಬ್ಜೆಕ್ಟ್ ಕೋಡಲ್ಲಿ ಕನ್ವರ್ಟ್ ಮಾಡ್ತೀವಲ್ಲ, ಸೊ -O ಅಂತ ಬರಿತೇವೆ. ಸೊ ಅದಾದಮೇಲೆ ಹೆಚ್ ಅಂತ ಬರೀತಿ ಟ್ಯಾಬ್ ಒತ್ತಿರಿ. ಸೊ ಅದಾದಮೇಲೆ ಡಾಟ್ ಎ ಎಸ್ ಎಮ್ ಇರ್ತಿತ್ತಲ್ಲ, ಅದನ್ನು ತೆಗ್ದು O ಅಂತ ಹಾಕ್ರಿ. ಓಕೆ, O ಆಯ್ತಾ, 0 ಅಲ್ಲ. ಸೊ ಇದಕ್ಕೊಂದು ಹೆಸರು, ನಮ್ದು ಆಬ್ಜೆಕ್ಟ್ ಫೈಲ್ ಐತಲ್ಲ, ಅದಕ್ಕೊಂದು ಹೆಸರು ಕೊಡ್ತಾ ಇದೀವಿ. ಅಂದರೆ ಸೊ ಇದು ಕನ್ವರ್ಟ್ ಮಾಡ್ತಿತ್ತಲ್ಲ, X64 ELF ಅಂತ ಒಂದು ಆಬ್ಜೆಕ್ಟ್ ಫೈಲ್ ಜನರೇಟ್ ಮಾಡ್ತಿತ್ತಲ್ಲ, ಆ ಜನರೇಟ್ ಮಾಡಿರೋ ಆಬ್ಜೆಕ್ಟ್ ಫೈಲಿನ ಹೆಸರು ಇದ್ದಿಡ್ಬೇಕು. ಸೊ ಇದರೊಳಗೆ ಆ ಆಬ್ಜೆಕ್ಟ್ ಫೈಲ್ ಸ್ಟೋರ್ ಆಗಿರ್ತಿತ್ತು. ಓಕೆ, ಸೊ ಇವಾಗ ನಾವು ಇದನ್ನು ಎಂಟರ್ ಕೊಟ್ಟಿದ್ರೆ, ಸೊ ಹಲೋ ವರ್ಲ್ಡ್ ವಾರ್ನಿಂಗ್ ಲೇಬಲ್ ಬಿಟ್ 64 ಅಲೋನ್ ಆನ್ ದ ಲೈನ್ ವಿತೌಟ್ ಅ ಕೋಲನ್. ಓಕೆ, ಸೊ ಎರರ್ ಬಂದೈತಿ. ಸೊ ಅದೇನು ಎರರ್ ಅಂತ
ಆ ಫೈಲ್ ಓಪನ್ ಮಾಡಿ ನೋಡ್ತೀನಿ ನಾನು, ಆಯಿತಾ. ಸೊ ಓಕೆ, ಸೊ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಡಬೇಕಾಯ್ತಾ, ಬಿಟ್ಸ್ ಆದಮೇಲೆ ಸ್ಪೇಸ್ ಕೊಟ್ಟು 64 ಬರಿಬೇಕು ನೀವು. ಇವಾಗ ಕಂಟ್ರೋಲ್ ಓ ಒತ್ತುತ್ತೇನೆ, ನಾನು ಎಂಟರ್ ಕೊಡ್ತೇನೆ, ಕಂಟ್ರೋಲ್ ಎಕ್ಸ್ ಕೊಡ್ತೇನೆ, ಅದೇ ಕಮಾಂಡ್ ವಾಪಸ್ ರನ್ ಮಾಡ್ತೇನೆ. ಸೊ NASM -F ಇಲ್ಲಿ F64 hello world.asm -o hello world.o ಆಯಿತಾ. ಸೊ ಇದನ್ನು ಎಂಟರ್ ಕೊಡ್ತೇನೆ. ಓಕೆ, ಇವಾಗ ಏನೂ ಎರರ್ ಬಂದಿಲ್ಲ, ಕರೆಕ್ಟಾಗಿ ರನ್ ಆಗೈತೆ ಅಂತ ಅರ್ಥ. ಸೊ ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ನಮ್ಮ ಹತ್ರ ಆಬ್ಜೆಕ್ಟ್ ಫೈಲ್ ಐತಿ. ಸೊ ಆಬ್ಜೆಕ್ಟ್ ಫೈಲನ್ನು ನಾವು ಒಂದು ಎಕ್ಸಿಕ್ಯೂಟೇಬಲ್ ಫೈಲಲ್ಲಿ ಕನ್ವರ್ಟ್ ಮಾಡ್ತೀವಿ. ಎಕ್ಸಿಕ್ಯೂಟೇಬಲ್ ಫೈಲ್ ಅಂದರೆ EXE ಫೈಲಲ್ಲಿ. ಓಕೆ, ಸೊ ಇವಾಗ ನಾನು LD ಅಂತ ಬರಿತೀನಿ. ಸೊ LD ಅಂದರೆ ನಮ್ದು ಲಿಂಕರ್ ಅಂತ ಅರ್ಥ. ಓಕೆ, ಸೊ ಅದಾದ್ಮೇಲೆ ನಮ್ದು ಫೈಲ್ ಹೆಸರು ಯಾವುದನ್ನು ನಾವು ಕನ್ವರ್ಟ್ ಮಾಡ್ಬೇಕಂತಿದ್ದೀರ ಅಂತ. ಸೊ ನಾವು ಒಂದ್ಸರಿ ಚೆಕ್ ಮಾಡ್ಕೊಬೋದು. LS ಅಂತ ಬರೆದ್ರೆ ನಾವು ಇಲ್ಲಿ ನೋಡ್ರಿ, hello world.o ಅಂತ ಒಂದು ಫೈಲ್ ಜನ್ರೇಟ್ ಆಗಿತ್ತು. ಸೊ ಇದು ನಮ್ದು ಆಬ್ಜೆಕ್ಟ್ ಫೈಲ್ ಆಯಿತಾ. ಸೊ ಇವಾಗ ನಾನು ನೆಕ್ಸ್ಟ್ ಏನು ಬರಿತೀನಿ ಅಂದರೆ LD ಅಂತ ಬರಿತೀನಿ. LD ಅಂದರೆ ನಮ್ದು ಲಿಂಕರ್ ಆಯಿತಾ. ಸೊ ಅದರಿಂದ ಹೆಲ್ಪಿನೇ ನಾವು ಅದನ್ನು EXE ಫೈಲಲ್ಲಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಆಬ್ಜೆಕ್ಟ್ ಫೈಲನ್ನು. ಸೊ ಇದಾದ್ಮೇಲೆ ನಾನಿಲ್ಲಿ ಹೆಚ್ ಅಂತ ಬರ್ತಿ ಟ್ಯಾಬ್ ಒತ್ತುತ್ತೇನೆ. ಸೊ .o ಆಯಿತಾ, hello.o ಆಯಿತಾ. ಸೊ hello.o ಫೈಲನ್ನು ಕನ್ವರ್ಟ್ ಮಾಡ್ಬೇಕು ನೀನು ಹಲ್ಲೋ ವರ್ಲ್ಡ್ ಆಯಿತಾ. ಸೊ ಹಲ್ಲೋ ಅಂದರೆ ಅದಕ್ಕೊಂದು ಹೆಸರು ಕೊಡ್ತಾಯಿರಿ. ಓಕೆ, ಸೊ ಇವಾಗ ಇದೊಂದು ಆಬ್ಜೆಕ್ಟ್ ಫೈಲ್. ಸೊ ಇದೇನು ಮಾಡ್ತೈತಿ, LD ಲಿಂಕರ್ ನಮ್ಮದು ಒಂದು ಆಬ್ಜೆಕ್ಟ್ ಫೈಲನ್ನು EXE ಫೈಲಲ್ಲಿ ಕನ್ವರ್ಟ್ ಮಾಡ್ತೈತಲ್ಲ. ಸೊ EXE ಫೈಲಿಗೆ ಒಂದು ಹೆಸರು ಕೊಡಬೇಕಲ್ಲ ನಾವು. ಸೊ ಆಬ್ವಿಯಸ್ಲಿ ಮತ್ತೆ ಇನ್ನೊಂದ್ಸತಿ ಹಲ್ಲೋ ವರ್ಲ್ಡ್ ಅಂತ ಬರಿತೀನಿ. ಸೊ ಈ ಡಾಟ್ ತೆಗೆದುಬಿಡ್ತೀನಿ ಆಯಿತಾ. ಸೊ ಇದರಿಂದ ಹೆಸರನ್ನ ಹಲ್ಲೋ ವರ್ಲ್ಡ್ ಅಂತ ಇಡ್ತೀನಿ ನಂದು EXE ಫೈಲಿಂದ. ಓಕೆ, ಸೊ ಇದನ್ನು ಮಾಡಿದ್ಮೇಲೆ ನಾವು ಎಂಟ್ರ್ ಕೊಡ್ತೇವೆ. ಸೊ ರನ್ ಆಯ್ತಾ, ಏನೂ ಎರರ್ ಇಲ್ಲ. ಸೊ ಇವಾಗ ನಾವು LS ಮಾಡಿದರೆ ಇನ್ನೊಂದು ಫೈಲ್ ಕ್ರಿಯೇಟ್ ಆಗಿರ್ತೈತಿ, ಹಲ್ಲೋ ವರ್ಲ್ಡ್. ಸೊ ಏನಾದ್ರು ನಮ್ಮ ಹತ್ರ ಎಕ್ಸಿಕ್ಯೂಟೇಬಲ್ ಫೈಲ್ ಇತ್ತಂದರೆ ಇದು ಕಲರ್ ಚೇಂಜಸ್ ಆಗಿರ್ತೈತೆ ಆಯಿತಾ. ಸೊ ಇದೆಲ್ಲ ನಮ್ದು ಕೋಡಿಂಗ್ ಫೈಲ್ ಆಯಿತಾ. ಸೊ ನಾರ್ಮಲ್ ಟೆಕ್ಸ್ಟ್ ಫೈಲ್. ಸೊ ಇದು ನಮ್ದು ಎಕ್ಸಿಕ್ಯೂಟೇಬಲ್ ಫೈಲ್, ಅದಕ್ಕೆ ಈ ಥರ ಬರ್ತೈತೆ ಕಲರ್ ಆಯಿತಾ. ಸೊ ಇವಾಗ ನಾವು ಇದನ್ನು ರನ್ ಮಾಡಲಿಕ್ಕೆ // ಹಲ್ಲೋ ಅಂತ ಬರಿಬೇಕಾಯ್ತಾ, ಹಲ್ಲೋ ವರ್ಲ್ಡ್. ಸೊ ಇವಾಗ ಎಂಟ್ರ್ ಒತ್ತೆ ಅಂದರೆ ಹಲ್ಲೋ ವರ್ಲ್ಡ್ ಪ್ರಿಂಟ್ ಆಯ್ತು. ಓಕೆ, ಸೊ ಇವತ್ತಿನ ವೀಡಿಯೋಲಿ ನಾವು ಏನು ಕಲ್ತ್ರಿ, ಹಲ್ಲೋ ವರ್ಲ್ಡನ್ನು ಹೇಗೆ ಪ್ರಿಂಟ್ ಮಾಡೋದು ಅಸೆಂಬ್ಲಿಯಲ್ಲಿ ಅಂತ, ಹೌದಲ್ಲ. ಸೊ ನಮ್ಗೆ ಗೊತ್ತೈತಿ, ಕಂಪ್ಲೀಟಾಗಿ ನೀವು ಏನೂ ಕಲ್ತಿಲ್ಲ. ಈ ರಿಜಿಸ್ಟರ್ಸ್ ಎಲ್ಲ ಏನು ಅದ್ರ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ. ಸೊ ಅದನ್ನು ಇವಾಗ ನಾವು ಒನ್ ಬೈ ಒಂದೆಲ್ಲ ಕಲಿಸ್ತಾ ಹೋಗ್ತೇನೆ ಆಯಿತಾ. ಓಕೆ, ಸೊ ಈ ಕೋಡನ್ನು ನೀವು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಆಯಿತಾ. ಸೊ ಒಂಥರ ನೋಟ್ಸ್ ಥರ ಎಕ್ಸೈಸ್ ಮಾಡ್ತಾ ಇರ್ಬೇಕು ನೀವು. ನಾನು ಕ್ಲಾಸಲ್ಲಿ ಕಲಿಸ್ತಾ ಹೋಗ್ತೀನಲ್ಲ, ಅವಾಗ ನೀವು ಈ ನೋಟ್ಸ್ ಹತ್ರ ಸೊ ಈ ಕೋಡ್ ಹತ್ರ ನೀವು ಫಸ್ಟ್ ಬರಬೇಕು. ಓಕೆ, ಸೊ ಅಂದರೆ ನಾ RAX ಅಂತ ರಿಜಿಸ್ಟರ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ ನಾ ಮುಂದೆ. ಅವಾಗ ನೀವು ಇಲ್ಲಿ ಬರಬೇಕು. ಓಕೆ, ಸೊ RAX ಈ ಕೆಲಸ ಮಾಡ್ತೀರಿ ಅಂತ ನಿಮ್ಗೆ ಓಕೆ ಯಾವಾಗ ಐಡಿಯಾ ಬರ್ತೀರಿ ಆಯಿತಾ. ಸೊ ಅದರಿಂದ ನಿಮಗೆ ಬೇಗ ಅರ್ಥ ಆಗ್ತೈತಿ. ಸೊ ಇದನ್ನು ನಿಮ್ದು ಕಣ್ಮುಂದೆ ಇಟ್ಕೊಂಡ್ರೆ ಆಯಿತಾ ಈ ಕೋಡನ್ನು. ಸೊ ಓಕೆ, ಸೊ ಇವತ್ತಿನ ವೀಡಿಯೋಲಿ ಇಷ್ಟೇ. ಮುಂದಿನ ವೀಡಿಯೋಲಿ ನಾವು ರಿಜಿಸ್ಟರ್ಸ್ ಬಗ್ಗೆ ಮತ್ತು ಬೇರೆ ಬೇರೆ ಕಾನ್ಸೆಪ್ಟ್ ಎಲ್ಲ ಐತಲ್ಲ ಅದ್ರ ಬಗ್ಗೆ ಎಲ್ಲ ಒನ್ ಬೈ ಒನ್ ಕಲಿತಾ ಬರೋಣ. ಓಕೆ, ಸೊ ಇವತ್ತಿನ ವೀಡಿಯೋಲಿ ಇಷ್ಟೇ. ಮುಂದಿನ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು.